ನೋಡ್ರಿ ಎಲ್ಲಿ ತನಕ ಈತನ ಆಡಳಿತ ನಡೀತು ಅಂತ ನೋಡ್ತಾ ಹೋದ್ರ 1529ರಿಂದ 1542 ತನಕ ಯಾರ ಆಡಳಿತ ನಡೀತದ್ರಿ? ಅಚ್ಯುತರಾಯ ಒಬ್ಬ ಅಸಮರ್ಥ ಅರಸನಾಗಿದ್ದ. ಯಾವ ಸಮರ್ಥ? ಅಸಮರ್ಥ ಅರಸನಾಗಿದ್ದ. ಅಚ್ಯುತರಾಯ ತುಳುವ ಸಂತತಿಯ ಅಸಮರ್ಥ ಅರಸ. ನೋಡ್ರಿ ಈತನ ತಂದೆ ಯಾರು ಅಂದ್ರ ತುಳುವ ನರಸನಾಯಕ. ತುಳುವ ನರಸನಾಯಕ. ತಾಯಿ ಓಬಲಾಂಬಿಕೆ. ಈತನ ಪಟ್ಟಾಭಿಷೇಕ ಎಲ್ಲೆಲ್ಲ ನಡೀತು ಅಂತಂದ್ರ ನೋಡ್ರಿ ಹಂಪಿ, ಕಾಳಹಸ್ತಿಯಲ್ಲಿ ಪಟ್ಟಾಭಿಷೇಕ ನಡೀತದೆ. ನೋಡ್ರಿ ಈತನ ಆಸ್ಥಾನಕ್ಕೆ ಯಾರು ಬಂದ್ರು ಅಂದ್ರ ಈತನ ಆಸ್ಥಾನಕ್ಕೆ ಪೋರ್ಚುಗೀಸ್ ಪ್ರವಾಸಿಗ ನ್ಯೂನಿಟ್ಸ್ ಅನ್ನೋವೆನ್ಪರ್ ಬರ್ತಾನೆ. ಪೋರ್ಚುಗೀಸ್ ಪ್ರವಾಸಿಗ ನ್ಯೂನಿಟ್ಸ್ ಅಂತಕ್ಕಂಥ ವ್ಯಕ್ತಿ ಯಾರ ಆಸ್ಥಾನಕ್ಕೆ ಬಂದಿರ್ತಾರ ಅಂತಂದ್ರ ಅಚ್ಯುತರಾಯನ ಆಸ್ಥಾನಕ್ಕೆ ಎನ್ಪರ್ ಬಂದಿರ್ತಾನ. ಈತ ಏನ್ ಹೇಳ್ದ ಅಂದ್ರೆ ಈತ ಒಬ್ಬ ಸುಳ್ಳುಗಾರ, ಈತ ಒಬ್ಬ ಹೆದರು ಪುಕ್ಕಳ ಅರಸ ಅಂತ ಎನ್ಪರ್ ಹೇಳ್ತಾನೆ ಇವನಿಗೆ. ಯಾರಿಗೆ? ಅಚ್ಯುತರಾಯನಿಗೆ. ಯಾವ ರಾಯನಿಗ್ರಿ? ಅಚ್ಯುತರಾಯನಿಗೆ. ನೋಡ್ರಿ ಹಾಗಾದ್ರ ಇಲ್ಲಿ ನಂತರ ಅಧಿಕಾರಕ್ಕೆ ಬಂದವ ಯಾರು? ಈತ ಒಬ್ಬ ಅಸಮರ್ಥ, ಇವ ಏನೇನು ಮಾಡ್ಲಿಲ್ರಿ. ನಂತರ ಅಧಿಕಾರಕ್ಕೆ ಬಂದವ ಯಾರು ಅಂತ ನೋಡ್ತಾ ಹೋದ್ರ ಸದಾಶಿವರಾಯ ಅಧಿಕಾರಕ್ಕೆ ಬರ್ತಾನೆ. ಸದಾಶಿವರಾಯ ಅಧಿಕಾರಕ್ಕೆ ಬಂದ. 1543ರಿಂದ 1570 ತನಕ ಈತನ ಅಧಿಕಾರವನ್ನು ನಡೀತದೆ. ಯಾರ್ದು? ಹೌದಾ, ಸದಾಶಿವರಾಯಂದು ಅಧಿಕಾರ ಎನ್ಪ ನಡೀತದ. 1543ರಿಂದ ಸದಾಶಿವರಾಯ ರಿಂದ 1570 ತನಕ ಈತನ ಆಡಳಿತ. ತುಳುವ ಸಂತತಿಯ ಕಡೆಯ ಅರಸರಿ. ತುಳುವ ಸಂತತಿಯ ಕಡೆಯ ಅರಸ. ಈತ ಏನ್ ಮಾಡದಂದ್ರ ಕ್ಷೌರಿಕರ ಮೇಲಿನ ತೆರಿಗೆ ರದ್ದುಪಡಿಸ್ತಾನ. ಕ್ಷೌರಿಕರ ಮೇಲಿನ ತೆರಿಗೆ ರದ್ದುಪಡಿಸಿದನು. ಯಾರು ರದ್ದುಪಡಿಸ್ತಾರಂದ್ರೆ ಈತ ಕ್ಷೌರಿಕರ ಮೇಲಿನ ತೆರಿಗೆ ರದ್ದುಪಡಿಸ್ತಾನ. ಆದ್ರ ಇವನ ಆಡಳಿತ ಬಹಳ ದಿನ ನಡೆಯೋದಿಲ್ರಿ. ಇವನಿಗೆ ಏನ್ ಮಾಡ್ತಾನಂದ್ರ ಅಳಿಯ ರಾಮರಾಯ ಈತನಿಗೆ ಚಂದ್ರಗಿರಿಯಲ್ಲಿ ಬಂಧಿಸ್ಬಿಡ್ತಾನ್ರಿ. ಚಂದ್ರಗಿರಿಯಲ್ಲಿ ಬಂಧಿಸಿ ತಾನೇ ಅಧಿಕಾರಕ್ಕೆ ಬರ್ತಾನೆ. ತಾನೇ
ಅಧಿಕಾರಕ್ಕೆ ಬಂದನು. ಯಾರು? ಅಳಿಯ ರಾಮರಾಯ. ಹಾಗಂತೇಳಿ ಇವನ್ ಸಿಂಹಾಸನ ಕೂಡೋದಿಲ್ರಿ, ಎಲ್ಲ ಅಧಿಕಾರ ಇವನ ಕೈಗೆ ತಗೊಂಡ್ಬಿಡ್ತಾನ. ಇವ ಅಳಿಯ ರಾಮರಾಯ, ವಿಜಯನಗರ ಸಾಮ್ರಾಜ್ಯದಲ್ಲಿ ಅಳಿಯ ರಾಮರಾಯ ಅಂತಾನೆ ಪ್ರಸಿದ್ಧ ಅದಲ್ಲ. ಇವ ಯಾರ ಅಳಿಯ ಅಂದ್ರೆ ಶ್ರೀಕೃಷ್ಣ ದೇವರಾಯನ ಅಳಿಯ ನೋಡ್ರಿ. ಇವ ಯಾವ ದೇವರಾಯ? ಶ್ರೀಕೃಷ್ಣ ದೇವರಾಯನ ಅಳಿಯರಿ. ಈ ಶ್ರೀಕೃಷ್ಣ ದೇವರಾಯನಿಗೆ ಏನಿಬ್ಬರು ಹೆಣ್ಮಕ್ಳಿದ್ದಾರಲ್ಲ, ಯಾರು? ತಿರುಮಲಾಂಬೆ ಮತ್ತು ವೆಂಗಲಾಂಬೆ. ಈ ಇಬ್ರು ಹೆಣ್ಮಕ್ಳಿಗೆ ಇವನೇ ವಿವಾಹ ಆಗಿರ್ತಾನ. ಯಾರು? ಹೌದಾ, ಅಳಿಯ ರಾಮರಾಯ ಇಬ್ರಿಗೂ ಎನ್ಪಾರ ಮದುವೆ ಮಾಡ್ಕೊಂಡಿರ್ತಾನ. ಹಾಗಾಗಿ ಶ್ರೀಕೃಷ್ಣ ದೇವರಾಯನ ಅಳಿಯ ಇದ್ದ ಕಾರಣಕ್ಕಾಗಿ ಇವ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಳಿಯ ರಾಮರಾಯ ಅಂತಾನೆ ಪ್ರಸಿದ್ಧಿ ಪಡ್ಕೊಂಡಿರ್ತಾನ. ಆತ ಈತ ಮಾಡಿದ್ದೇನು, ತಪ್ಪು ಕೆಲಸ ಮಾಡಿದ್ದೇನು ಅಂತ ನೋಡ್ತಾ ಹೋದ್ರ, ಹಿಂದೂ ಅಧಿಕಾರಿಗಳನ್ನು ತೆಗೆದುಹಾಕಿ ಮುಸ್ಲಿಂ ಅಧಿಕಾರಿಗಳನ್ನು ನೇಮಕ ಮಾಡ್ಕೋತಾನ. ಹಿಂದೂ ಅಧಿಕಾರಿಗಳನ್ನು ತೆಗೆದುಹಾಕಿ ಮುಸ್ಲಿಂ ಅಧಿಕಾರಿಗಳನ್ನು ನೇಮಿಸಿಕೊಂಡನು. ಮತ್ತು 80,000 ಗಿಲಾನಿ ಸೈನಿಕರನ್ನು ಹೊಸದಾಗಿ ನೇಮಕ ಮಾಡ್ಕೋತಾನ. 80,000 ಮುಸ್ಲಿಂ ಗಿಲಾನಿ ಸೈನಿಕರನ್ನು ನೇಮಕ ಮಾಡಿಕೊಂಡ. ಯಾರು? ಅಳಿಯ ರಾಮರಾಯ. ಮತ್ತು ಪೋರ್ಚುಗೀಸರನ್ನು ಸೋಲಿಸ್ಬಿಡ್ತಾನ್ರಿ. ಸೋಲಿಸಿದನು. ನೋಡ್ರಿ, ಮೊದಲಿನ ಅರಸರೆಲ್ಲ ಶ್ರೀಕೃಷ್ಣ ದೇವರಾಯ ಎಲ್ಲ ಪೋರ್ಚುಗೀಸರ ಜೊತೆ ಸ್ನೇಹ ಸಂಬಂಧದಿಂದ ಇದ್ದಿರ್ತಾನ್ರಿ. ಆದ್ರೆ ಈತ ಅಳಿಯ ರಾಮರಾಯ ಏನ್ ಮಾಡ್ದ, ಪೋರ್ಚುಗೀಸರನ್ನೇ ಸೋಲಿಸಿ ಅವ್ರ ಮೇಲೆ ಟ್ಯಾಕ್ಸ್ ಏರ್ತಾನ ಮತ್ತು ಪೋರ್ಚುಗೀಸರ ಧಾರ್ಮಿಕ ಕೇಂದ್ರಗಳನ್ನು ಒಡೆದು ಹಾಕಿಬಿಡ್ತಾನ. ಹೌದು, ಧಾರ್ಮಿಕ ಕೇಂದ್ರ ಅಂದ್ರೆ ಯಾವ? ಚರ್ಚ್ಗಳೆಲ್ಲ ಧಾರ್ಮಿಕ ಕೇಂದ್ರಗಳು ನಾಶ ಮಾಡಿದನು. ಯಾರ್ರೀ? ಹೌದಾ, ಅಳಿಯ ರಾಮರಾಯ ಧಾರ್ಮಿಕ ಕೇಂದ್ರಗಳು, ಪೋರ್ಚುಗೀಸರ ಧಾರ್ಮಿಕ ಕೇಂದ್ರಗಳು ನಾಶ ಮಾಡ್ತಾನ. ಮತ್ತು ಶೈವ ವೈಷ್ಣವ ನಡುವೆ ದಂಗೆಯನ್ನು ಹಚ್ಚಿಸ್ಬಿಟ್ರಿ, ಅಥವಾ ದಂಗೆ ಎಬ್ಬಿಸಿದನು. ಎರಡೂ ಮತಗಳ ನಡುವೆ ಏನ್ ಮಾಡ್ತಾನಂದ್ರ ದಂಗೆ ಎಬ್ಬಿಸ್ಬಿಡ್ತಾನ. ಹಾಗಾದ್ರೆ ಇವ ಅಳಿಯ ರಾಮರಾಯ ಯಾವ ಪಂಥಕ್ಕೆ ಸೇರಿದವಾಗಿದ್ದ ಅಂದ್ರ ಇವನು ವೈಷ್ಣವ ಪಂಥಕ್ಕೆ ಸೇರಿದವಾಗಿದ್ರಿ. ವೈಷ್ಣವ ಪಂಥಕ್ಕೆ ಸೇರಿದ ವ್ಯಕ್ತಿ. ಇವರಿಬ್ಬರು ವೈಷ್ಣವ ಮತ್ತು ಶೈವ ಪಂಗಡಗಳ ನಡುವೆ ಏನಾಗ್ತಂದ್ರೆ ಧಾರ್ಮಿಕವಾಗಿ ಜಗಳಗಳು ಹುಡ್ತಾವ. ಯಾರ ಕಾಲದಾಗ? ಅಳಿಯ ರಾಮರಾಯನ ಕಾಲದಲ್ಲಿ ಏನ್ಪರ್ ಇವೆಲ್ಲ ಜಗಳ ಹುಟ್ಟು ಬಿಡ್ತಾವ. ಹೌದಾ, ಜಗಳ ಹುಟ್ಟೋದಷ್ಟೇ ಅಲ್ಲದೆ ಈತ ಶಾಹಿ ಸಾಮ್ರಾಜ್ಯಗಳ ನಡುವೆ ಹೌದಾ ಯುದ್ಧಗಳು ಹಚ್ಚಿಸ್ಬಿಡ್ತಾನ. ಏನ್ ಯುದ್ಧ ಹಚ್ಚದ್ ನೋಡ್ರಿ, ತೆಗಿಲ್ರಿದು. ಏನ್ ಯುದ್ಧ ಹಚ್ಚದ ಶಾಹಿ ಸಾಮ್ರಾಜ್ಯದ ನಡುವೆ ಅಂತ ನೋಡ್ತಾ ಹೋದ್ರ ನೋಡ್ರಿ, ವಿಜಯನಗರ ಸಾಮ್ರಾಜ್ಯದವ ಇವ ಪ್ರಬಲರಿವ. ಬಹುಮನಿ ಸಾಮ್ರಾಜ್ಯ ಕೂಡ ಒಡೆದ 4 ಭಾಗ 5 ಭಾಗ ಆಗಿತ್ತು. ಬಹುಮನಿ ಸಾಮ್ರಾಜ್ಯ ಯಾವ್ಯಾವ್ರಿ? ಒಂದು ಬಿಜಾಪುರ್ ಸಾಮ್ರಾಜ್ಯ ರೀ. ಬಿಜಾಪುರದ 1ನೇ ಅಲಿ ಆದಿಲ್ ಶಾ, 1ನೇ ಅಲಿ ಆದಿಲ್ ಶಾ. 2ನೇದು ಅಹಮ್ಮದ್ ನಗರದ
ಅಹಮ್ಮದ್ ನಗರದ ನಿಜಾಮ್ ಹುಸೇನ್ ಶಾ. ಮೂರನೇದು ಬೀದರ್ನ ಅಲಿ ಬರೀದ್ ಶಾ. ನಾಲ್ಕನೇದು ಗೋಲ್ಕೊಂಡದ ಅಲಿ ಕುತುಬ್ ಶಾ. ಇನ್ನು ಲಾಸ್ಟ್ ಬಿರಾರ್ನ ಇಮಾದತ್ ಶಾ. ನೋಡ್, ಬಹುಮನಿ ಸಾಮ್ರಾಜ್ಯ ಏನಾಗಿತ್ತು ಅಂದ್ರ ಗವಾನನ ಮರಣದ ನಂತರ ಒಡೆದ 5 ಭಾಗ ಆಗಿತ್ತು. ಈ ವಿಜಯನಗರ ಸಾಮ್ರಾಜ್ಯದ ಅಳಿಯ ರಾಮರಾಯ ಏನು ಪ್ಲಾನ್ ಮಾಡ್ದ, ಇವ್ರ ನಡಬರ್ಕೆ ಜಗಳ ಹಚ್ಚಬೇಕು. ಅಳಿಯ ರಾಮರಾಯ ಏನು ಪ್ಲಾನ್ ಮಾಡ್ದ ಅಂತಂದ್ರ ಇವ್ರ ನಡಬರ್ಕೆ ಜಗಳ ಹಚ್ಚಬೇಕು, ಮುಸ್ಲಿಂ ಸಾಮ್ರಾಜ್ಯ ಸಂಪೂರ್ಣವಾಗಿ ದಮನ ಮಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಬಂದಿರ್ತಾನೆ. ಯಾರು? ಅಳಿಯ ರಾಮರಾಯ. ಅದರಲ್ಲಿ ಬಿಜಾಪುರ್ ಸುಲ್ತಾನ್ ಏನದ ಅಲ್ಲ, 1ನೇ ಅಲಿ ಆದಿಲ್ ಶಾ. ಈ 1ನೇ ಅಲಿ ಆದಿಲ್ ಶಾ ಮತ್ತು ಅಳಿಯ ರಾಮರಾಯ ಬಹಳ ಆಪ್ತರಾಗಿದ್ದರು. ಹೌದಾ? ಬಹಳ ಆಪ್ತರು ಅಂದ್ರೆ ಎಷ್ಟರ ಮಟ್ಟಿಗೆ ಆಪ್ತರು ಅಂದ್ರ, ಇವ ಅಪ್ಪ, ಇವ ಮಗ. ಯಾರು? ಅಲಿ ಆದಿಲ್ ಶಾ ಮಗ. ಹೌದಾ? ರಾಮರಾಯ ಅಪ್ಪ. ಮಗ ಮತ್ತು ಅಪ್ಪನ ನಡುವೆ ಹೆಂಗ್ ಸಂಬಂಧ ಇರ್ತದೋ ಅಂತ ಒಂದು ಸಂಬಂಧ ಯಾರ ನಡ್ಬರ್ಕಿತ್ತು ಅಂದ್ರೆ ಇವ್ರ ನಡ್ಬರ್ಕಿತ್ತು. ಯಾರ ನಡ್ಬರ್ಕ್ರಿ? ಹೌದಾ? ನೋಡ್ರಿ, ದತ್ತು ಪುತ್ರ. ಇತಿಹಾಸಕಾರರು ಕೂಡ ಹೇಳ್ತಿದ್ರು, ಅಲಿ ಆದಿಲ್ ಶಾ ಯಾರ ದತ್ತು ಪುತ್ರ ಅಂದ್ರೆ ರಾಮರಾಯನ ದತ್ತು ಪುತ್ರ ಅಂತೇಳಿ ಇತಿಹಾಸಕಾರರು ಕೂಡ ಮಾತಾಡ್ತಾ ಇದ್ರು. ಅಂತ ಒಂದು ಸಂಬಂಧ. ಹೌದಾ? ಅಂತ ಒಂದು ಫ್ರೆಂಡ್ಶಿಪ್ ಇತ್ತು. ನೋಡ್ರಿ, ಇಲ್ಲಿ ಏನ್ ಹಾಕ್ತಿತ್ತು, ಹಂಪಿ ಒಳಗೆ ಏನಾರ ಊಟ ರೆಡಿ ಆಲತ್ತಿತ್ತಂದ್ರ ಆ ಅಲಿ ಆದಿಲ್ ಶಾಗ್ ಕರೆಸ್ತಿದ್ದ, ಬಾ ಇಲ್ಲೇ ಕುಂತುಂಬರಿ ಅಂತೇಳಿ. ಯಾರು? ಅಳಿಯ ರಾಮರಾಯ ರೀ. ಬಿಜಾಪುರದಾಗ ಒಂದ್ ವೇಳೆ ಊಟ ರೆಡಿ ಆಗ್ಲತ್ತಿತ್ತು ಅಂತಂದ್ರ ಅಳಿಯ ರಾಮರಾಯನಿಗೆ ಕರೆಸ್ತಿದ್ದ, ಹೌದಾ, ಬರ್ರಿ ಇಲ್ಲೇ ಮಾಲಕ್ರೆ, ಇಲ್ಲೇ ಉಂಬಾರ್ ಬರ್ರಿ, ಹೌದಾ, ಇವತ್ತು ಬಿಜಾಪುರ ಕಡೆ ಊಟ ಮಾಡಟ್ರೆ ಅಂತೇಳಿ ಇವ್ರು ಆ ಕಡೆ ಊಟಕ್ಕೆ ಹೋಗೋರು, ಅವ್ರು ಈ ಕಡೆ ಊಟಕ್ಕೆ ಬರೋರು. ಅಂತ ಒಂದು ಫ್ರೆಂಡ್ಶಿಪ್ ಇತ್ತು. ಈತ ಅಳಿಯ ರಾಮರಾಯ ಇದೇ ವಿಚಾರ ಇಟ್ಕೊಂಡು ಏನ್ ಮಾಡ್ದ ಅಂದ್ರೆ ಅಲಿ ಆದಿಲ್ ಶಾನಿಗೆ ಹೇಳಿ ಈ ಗೋಲ್ಕೊಂಡದ ಅಲಿ ಕುತುಬ್ ಶಾನ ಮೇಲೆ ದಾಳಿ ಮಾಡ್ತಾನ್ರಿ. ಹೌದಾ? ಗೋಲ್ಕೊಂಡದ ಕುತುಬ್ ಶಾ ನೋಡ್ರಿ ಏನ್ ಮಾಡ್ದ ಅಂದ್ರೆ ಇವನಿಗೆ ಉಬಸವ ಅಲಿ ಆದಿಲ್ ಶಾಗ್. ಹೌದಾ? ನಿನ್ನ ಹಿಂದ ನಾ ಇದ್ದ. ಯಾರ? ನಿನ್ನ ಹಿಂದ ನಾನು ಇದೀನಿ. ಹೌದಾ? ಇವ್ರಿಗೆ ಓಸ ಮಂದಿಗೆ ಮಣ್ಣು ಬುಕ್ಕಿಸ್ ಬಿಡೋಣ ಅಂತೇಳಿ ಹೇಳ್ಬಿಡವ. ಆಯ್ತ್ ಕಾಕ, ನೀ ಇದ್ದ ಬಳಕ್ ನಾ ಯಾಕೆ ಅನ್ಸಲಿ, ನಡಿ ಹೋಗಾರ ದಾಳಿಗೆ ಅಂತೇಳಿ. ಹೌದಾ? ಅಳಿಯ ರಾಮರಾಯ ಏನ್ ಮಾಡ್ದ ಅಂದ್ರ ಇಲ್ಲಿಗೆ ಸೈನ್ಯ ತಗೊಂಡ್ ಹೋದ. ಸಂಗಾಟ ಅಳಿಯ ರಾಮರಾಯನು ಇರವ. ಯಾವಾಗ ಇವ್ರ ಮ್ಯಾಲ ಯುದ್ಧ ಸ್ಟಾರ್ಟ್ ಮಾಡ್ತೀನೋ ಹಳ್ಳಗೆ ವಿಜಯನಗರ ಸಾಮ್ರಾಜ್ಯ ಸೈನಿಕರಿಗೆ ಹೇಳ್ಬಿಡವ, ಹಿಂದೆ ಸರ್ದ್ ಬರ್ರಿ, ಯಾರು ಯುದ್ಧದಾಗ ಭಾಗವಹಿಸ್ಲಕ್ ಹೋಗ್ಬೇಡ್ರಿ, ನಾನು ಹೋತ, ನೀವು ಹಿಂದಿಂದ ಬರ್ರಿ. ಹೌದಾ? ಇವು ಹೊಡೆದಾಡ ಸಾಯವ್ರಿ. ಅಲ್ಲಿ ಯಾರು ಕಾಣೋರಿಲ್ಲ, ಹಿಂದೂ ಸೈನಿಕರು ಕಾಣೋರಿಲ್ಲ, ಅಳಿಯ ರಾಮರಾಯನು ಕಾಣೋದಿಲ್ಲ. ಹಚ್ಚೋದು ಬರೋದು ವಾಪಸ್. ಯಾರ್ರಿ? ಅಳಿಯ ರಾಮರಾಯನ್ ಕೆಲ್ಸ ರೀ. ಹೌದಾ? ಇದ್ರನು ಸೈನಿಕರು ಸಾಯ್ಬೇಕು, ಸೈನಿಕರು ಸಾಯ್ಬೇಕಿಲ್ಲಿ. ಹೌದಾ? ಇವ ಹುಚ್ಚು ನಾಯಿ ಹೊಡೆದಂಗ ಹೊಡೆದೇನ್ಪಾರ, ಕಾಕ ಎಲ್ಲಿದ್ದೀನ, ನಿನಗೆ ಹುಡುಕಾಡತ್ತೆ, ಯುದ್ಧದಾಗ ಗೆದ್ದಿದ ಅನ್ನೋರು. ಇವ ಯಾರು? ಪತ್ರ ಹಾಕವ, ಯಾಕಡೆ ಹೋದಿ ಕಾಕ, ನಾ ಜರ ಈಗೀಗೆ ಬಂದ್ ಈ ಕಡೆ ಹಂಪಿ ಕಡಿ ಅಂತ ಹೇಳವ. ಯಾರು? ಅಳಿಯ ರಾಮರಾಯ. ಇದೇ ರೀತಿ ಗೋಲ್ಕೊಂಡದ ಅಲಿ ಕುತುಬ್ ಶಾನನ್ನು ಸೋಲಿಸ್ಬಿಟ್ಟ. ಹೌದಾ? ನಂತರ ಇವರಿಗೆ ಇಟ್ಕೊಂಡು ಅಲಿ ಆದಿಲ್ ಶಾಗ್ ಇಟ್ಕೊಂಡೆ ನಿಜಾಮ್ ಹುಸೇನ್ ಶಾ ರೀ. ಯಾವ ಶಾ? ಅಹಮ್ಮದ್ ನಗರದ ನಿಜಾಮ್ ಹುಸೇನ್ ಶಾನ್ ಮೇಲೆ ಒಂದ್ಸಲ ದಾಳಿ ಐತ್ರಿ. ಈಗ ನಾವು ಗೋಲ್ಕೊಂಡ ಸುಲ್ತಾನ್ರಿಗೆ ಸೋಲಿಸಿದೀವಿ, ಇನ್ನ ಒಬ್ರಿಗೆ ಸೋಲ್ಸೋದದ. ಯಾರಿಗೆ? ಅಹಮ್ಮದ್ ನಗರದ ನಿಜಾಮ್ ಹುಸೇನ್ ಶಾ ಏನದನಲ್ಲ, ಅವ ಬಹಳ ಸೆಟಿಲತನ. ಅವನ ಮ್ಯಾಲ ಒಂದ್ಸಲ ದಾಳಿ ಮಾಡಿರ್ತಮ್ಮ, ನಾ ಇದ್ದಾಯ್ತ್ ಕಾಕ, ನೀ ಎಲ್ಲಿ ಇರ್ತೀಯಲ್ಲ ನಾ ಇರ್ತೀನಿ, ನಡಿ ಯುದ್ಧಕ್ಕೆ ಹೋಗಾರ ಅಂತೇಳಿ ಏನ್ ಮಾಡ್ದ ಅಂದ್ರ ನಿಜಾಮ್ ಹುಸೇನ್ ಶಾನ್ ಮ್ಯಾಲ ಯುದ್ಧ ಮಾಡ್ಲಕ್ ಹಚ್ಚದ್ರಿ. ಹೌದಾ? ಹುಸೇನ್ ಶಾನ್ ಮೇಲೆ ಇದು ಯುದ್ಧ ಮಾಡ್ತು. ಯುದ್ಧ ಮಾಡಿ ಇವು ಅವಕ್ ಹೊಡಿ, ಇವಕ್ ಹೊಡಿ, ಹಳ್ಳಗೆ ಮತ್ ವಿಜಯನಗರ ಸಾಮ್ರಾಜ್ಯ ಸೈನ್ಯ ಹಿಂದಕ್ಕೆ ಸರಿದ್ ಬಿಡ್ತ್ರಿ. ಟೋಟಲಿ ವಿಜಯನಗರ ಸಾಮ್ರಾಜ್ಯ ಸೈನಿಕರಿಗೆ ಏನೂ ಆಗೋದಿಲ್ಲ, ಒಟ್ಟು ಅವ್ರವ್ರೇ ಹೋಗ್ಕೋಬೇಕು, ಸಾಯ್ಬೇಕು ಅನ್ನೋ ವಿಚಾರ ಯಾರಿತ್ತು ಅಂದ್ರೆ ಅಳಿಯ ರಾಮರಾಯಂದಿತ್ರಿ.
ಹೌದಾ, ಹಿಂದಕ್ಕೆ ಸರಿದು ಬಿಟ್ಟ. ನಂತರ ಏನಾಯ್ತು, ಆದ್ರೂ ಸಮಾಧಾನ ಬೀಳಲಿಲ್ಲ ಅಲಿಯ ರಾಮರಾಯನಿಗೆ. ಒಂದು ಸಲ 4 ಸಾಮ್ರಾಜ್ಯ ನಡುವೆ ಹಚ್ಚಿಬಿಡ್ತಾನ. ಈ ಸಾಮ್ರಾಜ್ಯ ಎದರಲ್ಲೂ ಎಂಟ್ರಿ ಕೊಡ್ಲಿಲ್ಲ. ಯಾವುದು? ಬಿರಾರ್ನ ಇಮಾದತ್ ಶಾರಿ. ಎಕ್ಸಾಮ್ ಅಲ್ಲಿ ಇದು ಕ್ವಶನ್ ಕೇಳಿದಾರ, ತಾಳಿಕೋಟೆ ಕದನದಲ್ಲಿ ಯಾವ ಸಾಮ್ರಾಜ್ಯ ಭಾಗವಹಿಸಲಿಲ್ಲ ಅಂತೇಳಿ. ಅದ ಬಿರಾರಿನ ಇಮಾದತ್ ಶಾ ಮನೆತನ ಭಾಗವಹಿಸೋದಿಲ್ಲ. ಏನ್ ಮಾಡ್ದ ಅಂತಂದ್ರ, ಈ ಬಿಜಾಪುರ ಇದು ಮಳ್ಳಿತ್ರಿ, ಇದು ಯಾವುದು ಅಲಿ ಆದಿಲ್ ಶಾ. ಇದಕ್ ಗೊತ್ತೇ ಆತಿಲ್ಲ ಇವ ಹಳೆಯ ರಾಮರಾಯ ಏನ್ ಮಾಡತನ ನನ್ನ ಸಂಗಟ ಇದ್ದು ಅನ್ನೋ ವಿಚಾರ ಅವನಿಗೆ ಟೋಟಲಿ ಗೊತ್ತಾಗ್ತಾ ಇರ್ಲಿಲ್ಲ. ಹಾಗಾಗಿ ಏನ್ ಮಾಡ್ದ ಅಂದ್ರ 4 ಸಾಮ್ರಾಜ್ಯದ ನಡುವೆ ಯುದ್ಧ ಹಚ್ಚಿದ್ರಿ. ಓಸುಕ ಹೊಡೆದಾಡಕ್ ಹಚ್ಬಿಟ್ಟ. ಹೌದಾ, ಓಸು ಹೊಡೆದಾಡತ್ತು. ಹೌದಾ, ಅವು ಇವಕ್ ಕಡಿ, ಇವು ಅವಕ್ ಕಡಿ. ಓಸು ಹುಲ್ಲುನೇ ಮತ್ತ. ಹೌದಾ, ಓಸು ಹೊಡೆದಾಡತ್ತು. ಹೊಡೆದಾಡ ಟೈಮ್ನಾಗ ಇವ ಸ್ವಲ್ಪ ಚಾಪ್ಟರ್ ಇದ್ರಿ. ಯಾರು? ಹುಸೇನ್ ಶಾ ರೀ, ನಿಜಾಮ್ ಹುಸೇನ್ ಶಾ. ಎಲ್ಲ ಕಡೆ ನೋಡ್ತಾನ, ಬರೀ ಮುಸ್ಲಿಂ ಸೈನಿಕರು ಕಾಣತಾರ, ಬರೀ ಮುಸ್ಲಿಂ ಅರಸರು ಕಾಣತಾರ. ಎಲ್ಲೂ ಕೂಡ ವಿಜಯನಗರ ಸಾಮ್ರಾಜ್ಯ ಸೈನಿಕರು ಇಲ್ಲ, ಅಳಿಯ ರಾಮರಾಯನೂ ಇಲ್ಲ. ಅದಾರೇನ್ರಿ? ಯಾರೂ ಇಲ್ಲ. ಬರೀ ನಾವೇ ಹೊಡೆದಾಡತ್ತಿದೀವಿ. ಇದು ಅಳಿಯ ರಾಮರಾಯನ ಕುತಂತ್ರ ಅದಲ್ಲ ಅನ್ನೋ ಸುದ್ದಿ ಯಾರಿಗ್ ಗೊತ್ತಾಯ್ತಂದ್ರ ನಿಜಾಮ್ ಹುಸೇನ್ ಶಾ ಗೊತ್ತಾಗ್ತದ. ಯಾವ ಶಾಗ? ನಿಜಾಮ್ ಹುಸೇನ್ ಶಾಗೇನ್ಪರ್ ಗೊತ್ತಾಗ್ತದ. ಗೊತ್ತಾಗ ಏನ್ ಮಾಡ್ದ ಅಂದ್ರ, ನಿಜಾಮ್ ಹುಸೇನ್ ಶಾ ಯುದ್ಧ ಮಾಡತ್ತಿದ್ದ. ಯುದ್ಧ ಎಲ್ಲ ಅರಸರು ಕೂಡ, 4 ಸಾಮ್ರಾಜ್ಯದ ಅರಸರು ಕೂಡ ಖಡ್ಗ ಹಿಡಿದು ಸೈನಿಕರನ್ನು ಕತ್ತರಿಸ್ತಿದ್ದ. ಯಾರಿಗೆ? ಮುಸ್ಲಿಂ ಅರಸರು ಮುಸ್ಲಿಂ ಸೈನಿಕರನ್ನೇ ಕತ್ತರಿಸ್ತಾರ. ಆಗ ನಿಜಾಮ್ ಶಾ ಏನ್ ಹೇಳ್ತಾನಂದ್ರೆ, ನಿಂದ್ರಸರ್ಬೇ ಯುದ್ಧ ಅಂತೇಳಿ ಘೋಷಣೆ ಮಾಡ್ಬಿಟ್ರಿ. ಯುದ್ಧ ಭೂಮಿ ಒಳಗ ನಿಂದ್ರಸರ್ಬೇ ಯುದ್ಧ ಅಂತೇಳಿ ಅಂದ ತಕ್ಷಣ 4 ಅರಸರು ಯುದ್ಧ ನಿಲ್ಲಿಸ್ಬಿಟ್ಟು, ಯಾರಿಗ್ ಹುಡಿಲತ್ತಿದೇವ್ ಸ್ವಲ್ಪ ನೋಡ್ಲತ್ತೀರೇನು ಅಂತಂದ್ಬಿಟ್ಟು, ಯಾರಿಗ್ ಹುಡಿಲತ್ತಿದೇವ್? ಹೌದಾ, ನೀವು ನಮ್ಮ ಮುಸ್ಲಿಂ ಸೈನಿಕರಿಗೆ ಹುಡಿಲತ್ತಿದೀವಿ, ನೀವು ನಮ್ಮ ಸೈನಿಕರಿಗೆ ಹುಡಿಲತ್ತೀವಿ. ನಾವು ಅರಸರು ಮುಸ್ಲಿಮರು, ನಾವು ಕೊಲ್ಲೋದು ಮುಸ್ಲಿಮರಿಗೆ ಕೊಲ್ತಾ ಇದೀವಿ. ಇಲ್ಲಿ ನಮ್ಮ ವೈರಿ ಎಲ್ಲದಾನ? ಹೌದಾ, ಎಲ್ಲರ ಒಬ್ಬರ ಹಿಂದೂ ಸೈನಿಕರು ಕಾಣತಾರೇನು, ವಿಜಯನಗರ ಸಾಮ್ರಾಜ್ಯ ಸೈನಿಕರು ಎಲ್ಲರ ಅದಾರೇನು ಅಂದ ತಕ್ಷಣ ಎಲ್ಲಾ ಅರಸರು ಅವಾಗ ನೋಡ್ತವ್ರಿ. ಅಲ್ಲಿ ತನಕ ಗೊತ್ತಾಗಿಲ್ರಿ ಅಳಿಯ ರಾಮರಾಯ ಕುತಂತ್ರ ಏನದ ಅಂತೇಳಿ. ನೋಡ್ರಿ ಎಷ್ಟು ಚಾಪ್ಟರ್ ನೋಡ್ರಿ ಅಳಿಯ ರಾಮರಾಯ. ಹೌದಾ, ಅಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ. ಇವು ಓಸು ಹೊಡೆದಾಡ್ ಓಸು ಸಾಯ್ಲಕ್ಕಾಗಿವ್ರಿ. ಆನಂತರ ಏನ್ ಮಾಡುದು ಅಂದ್ರ, ಈ ನಿಜಾಮ್ ಹುಸೇನ್ ಶಾ ಹೇಳ್ತಾನ, ಈ ಹಳೆಯ ರಾಮರಾಯ ನಮ್ ಸಾಮ್ರಾಜ್ಯದ ನಡುವೆ ಬೆಂಕಿ ಹಚ್ಚಿ ಮುಸ್ಲಿಂ ಸಾಮ್ರಾಜ್ಯದವರೇ ಹೊಡೆದಾಡ ಸಾಯ್ಲಿ ಅಂತೇಳಿ ಮಾಡಿರೋ ಪ್ಲಾನ್ ಅದ. ನಾವು ಓಸು ಮಂದಿ ಒಗ್ಗಟ್ಟಾಗ್ಬೇಕು. ಏನಾಗ್ಬೇಕು? ಹೌದಾ, ನಾವು ಓಸು ಮಂದಿ ಒಗ್ಗಟ್ಟಾಗ್ಬೇಕು, ಅಳಿಯ ರಾಮರಾಯನನ್ನು ಖಲಾಸ್ ಮಾಡ್ಬೇಕು ಅಂತ ಹೇಳ್ಬಿಟ್ರಿ ಇವ. ಹೌದಾ, ಆಗ ಇವ ಹೇಳ್ತಾನ್ರಿ, ಅಲಿ ಆದಿಲ್ ಶಾ ಏನ್ ಹೇಳ್ದ ಅಂದ್ರ, ನನ್ನ ಜೀವ ಹೋದ್ರೂ ಸಾಧ್ಯ ಇಲ್ಲದ ಒಂದ್ ಬಿಟ್ರಿ ಇವ. ಯಾರು? ಅಲಿ ಆದಿಲ್ ಶಾ. ಬಿಜಾಪುರದ ಅಲಿ ಆದಿಲ್ ಶಾ ಹೇಳ್ತಾನ, ಅವ ನಮ್ಮ ಅಪ್ಪನ. ಹೌದಾ, ನಮ್ಮ ಅಪ್ಪಗ್ ನಾ ಹೊಡೆದ್ ಹಾಕದಂದ್ರ ಸಾಮಾನ್ಯ ಮಾತ, ನನ್ನ ಕೈಲಿ ಆಗೋದಿಲ್ಲ. ನೀವು ಬೇಕಾದ್ರೆ ಮೂಗರು ಯುದ್ಧ ಮಾಡ್ತೀನಿ ಅಂದ್ರ ಮಾಡ್ರಿ, ನಮ್ಮ ಅಪ್ಪಗ್ ಹೊಡೆದ್ ಹಾಕೋದಿಲ್ಲ. ನಮ್ಮ ಅಪ್ಪನ ವಿರುದ್ಧ ನಾ ಖಡ್ಗ ಎತ್ತೋದಿಲ್ಲ. ಒಂದ್ ವೇಳೆ ನಮ್ಮ ಅಪ್ಪನ ವಿರುದ್ಧ ಯಾರ ಖಡ್ಗ ಎತ್ತರಂದ್ರ ಅವ್ರ ವಿರುದ್ಧ ನಾ ಖಡ್ಗ ಎತ್ತೀನಿ ಅಂದ್ಬಿಟ್ರಿ. ಯಾರ್ರಿ? ಅಲಿ ಆದಿಲ್ ಶಾ. ಆಗೇನ್ಪರ್ ಹೇಳ್ತಾರ ನಿಜಾಮ್ ಹುಸೇನ್ ಶಾ, ಅಲ್ಲಪ್ಪ ನಿಮ್ಮ ಅಪ್ಪ ನಿನ್ನ ಸೈನ್ಯನೇ ಹಾಳಾಲ್ ಅಂತೇಳಿ ನಿನಗೆ ಯುದ್ಧಕ್ಕೆ ಕಳಿಸಿದನ. ಒಂದ್ ಕಡೆ ಗೋಲ್ಕೊಂಡದಾಗ ನಿನ್ನ ಸೈನಿಕರು ಸತ್ತರು, ಇಲ್ಲಿ ಸೈನಿಕರು ಸತ್ತರು, ಸಾಲದಕ್ 4 ಸಾಮ್ರಾಜ್ಯ ನಡುವೆ ಯುದ್ಧ ಹಚ್ಚಿ ಹೋಗ್ಯಾನ. ನಿಮ್ಮ ಅಪ್ಪ ನಿನ್ ರಕ್ಷಣೆಗೆ ಇರ್ಬೇಕಾಗಿತ್ತಲ್ಲ ಅಂತಂದ್ಬಿಟ್ಟ. ಅವ ಇರ್ಲಿ ಬಿಡ್ಲಿ, ಅವನ ವಿರುದ್ಧ ಯಾರ ನೀವು ಖಡ್ಗ ಎತ್ತದ್ರಿ ಅಂದ್ರ ನಿಮ್ ವಿರುದ್ಧ ನನ್ನ ಖಡ್ಗ ಏನ್ಪರ್ ಹೇಳ್ತದ ಅಂತ ಹೇಳ್ಬಿಟ್ರಿ. ಈಗ ಏನ್ ಮಾಡ್ತಿರ್ರಿ? ಈಗ ಇವ್ 4 ಸಾಮ್ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಇವನ್ ಹತ್ರನೇ ಪ್ರಬಲ ಸೈನ್ಯ ಅದ. ಯಾರ ಹತ್ರ? ಅಲಿ ಆದಿಲ್ ಶಾನ್ ಹತ್ರನೇ ಪ್ರಬಲ ಸೈನ್ಯ ಅದ. ಅಂತರ್ದಾಗ ಇವ್ರ ವಿರುದ್ಧ ಖಡ್ಗ ಎತ್ತನು ಅಂತ ಅನ್ಲತ್ತ. ಈಗ ನಿಜಾಮ್ ಹುಸೇನ್ ಶಾಗ್ ಏನ್ಪರ್ ತಲೆ ಖರಾಬ್ ಆಯ್ತು. ಈಗ ಇವ್ರ ಮೂಗರು ಸೇರಿದ್ರು ಕೂಡ ಅಳಿಯ ರಾಮರಾಯನಿಗೆ ಏನೂ ಮಾಡಕ್ ಆಗೋದಿಲ್ಲ. ಯಾಕ? ಅಷ್ಟೊಂದು ಸೇನಾಬಲ ವಿಜಯನಗರ ಸಾಮ್ರಾಜ್ಯದಲ್ಲದ. ಇವ್ರ ಏನ್ರ ಒಬ್ಬೊಬ್ರೆ ಬಂದ್ ಹೋದ್ರು ಅಂದ್ರೆ ಅವ್ರಿಗೆ ಚಾಪಿ ಹಾಕೋಟ್ ಕೆಪಾಸಿಟಿ ಕೂಡ ಅಳಿಯ ರಾಮರಾಯನಿಗೆ ಅದ. ಇಲ್ಲಿ ಓಸು ಮಂದಿ ಒಗ್ಗಟ್ಟಾದ್ರ ಮಾತ್ರ ಅಳಿಯ ರಾಮರಾಯನಿಗೆ ಸೋಲಿಸ್ಬೋದು. ಒಗ್ಗಟ್ಟಾದ್ರೂ ಕೂಡ ಸೋಲಿಸ್ತೀನಿ ಅನ್ನೋ ಕೆಪಾಸಿಟಿ 4 ಸಾಮ್ರಾಜ್ಯಕ್ಕೆ ಇದ್ದಿಲ್ಲ. ಅಂತ ಪ್ರಬಲ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಆಗೀತ ಏನ್ ಮಾಡ್ದ ಅಂದ್ರ, ಇವನ ಮನಸ್ಸು ಬದಲಾಯಿಸ್ಬೇಕಲ್ಲ. ಈಗ ಯಾರ ಮನಸ್ಸ್ರಿ? ಹೌದಾ, ನಿಜಾಮ್ ಅಲಿ ಆದಿಲ್ ಶಾನ ಮನಸ್ಸು ಬದಲಾಯಿಸೋಕೋಸ್ಕರ ನಿಜಾಮ್ ಹುಸೇನ್ ಶಾ ಏನ್ ಮಾಡ್ದ ಅಂದ್ರ, ತನ್ನ ಮಗಳಿದ್ದಳ್ರಿ, ಇವನ್ ಮಗಳು ಚಾಂದ್ ಬೀಬಿ ಅಂತೇಳಿ. ಯಾವ ಬೀಬಿ? ಹೌದಾ, ಚಾಂದ್ ಬೀಬಿ ಅಂತಕ್ಕಂಥ ಮಗಳಿದ್ಳು. ಆ ಚಾಂದ್ ಬೀಬಿಗೆ ಏನ್ಪರ ತೋರಿಸ್ಬಿಡ್ತಾನ್ರಿ, ನನ್ನ ಮಗಳನ್ನ ಕೊಟ್ಟು ನಿನಗೆ ವಿವಾಹ ಮಾಡ್ತೀನಿ, ನೀ ನಮ್ಮ ಒಕ್ಕೂಟದಾಗ ಸೇರಿಸ್ಬೇಕು, ಸೇರ್ಪಡೆ ಆಗ್ಬೇಕು. ಹೌದಾ,
ಚಾಂದ್ ಬಿಬಿ ಹ್ಯಾಂಗಿದ್ದಳು ಅಂದ್ರ ಹುಣ್ಣಿಮೆ ಚಂದ್ರನ್ ಇದ್ದಂಗಿದ್ದಳ್ರಿ. ಹ್ಯಾಂಗಿದ್ದಳ್ರಿ? ಹೌದಾ, ಹುಣ್ಣಿಮೆ ಚಂದ್ರ ಇದ್ದಂಗೆ ಏನ್ಪಾರ್ ಇದ್ಳು. ಹೌದಾ, ಚಾಂದ್ ಬಿಬಿಗ್ ನೋಡಿದ ತಕ್ಷಣ ಒಂದ್ ಕ್ಷಣ ಅಲಿ ಆದಿಲ್ ಶಾ ಏನ್ಪಾರ್ ಉಲ್ಲು ಆದಂಗ ಆದ್ರಿ. ಹೌದು, ಈಗ ಹೇಳ್ರಿ, ಚಾಂದ್ ಬಿಬಿನ ಹಳೆಯ ರಾಮರಾಯನ ಯಾರ್ ಬೇಕ್ರಿ? ಅಲಿ ಆದಿಲ್ ಶಾಗ್ ಏನ್ಪಾರ್ ಪ್ರಶ್ನೆ, ಚಾಂದ್ ಬಿಬಿ ಬೇಕಾ ಏನ್ ಹಳೆಯ ರಾಮರಾಯ ಬೇಕಾ? ಯಾರ್ ಬೇಕ್ರಿ? ಚಾಂದ್ ಬಿಬಿನೇ ಬೇಕು. ಹಳೆಯ ರಾಮರಾಯ ನೀವೇ ಕೇಳ್ತೀರಿ ಚಾಂದ್ ಬಿಬಿ ಅಂತ. ಅಪ್ಪಿ ಯಾರ್ ಬೇಕು? ಹಾ, ಹಳೆಯ ರಾಮರಾಯನೇ ಬೇಕು. ಹೌದಾ, ಆದ್ರೂ ಕೂಡ ಇಲ್ಲಿ ಏನಾಯ್ತು ಅಂದ್ರ ಈತ ಚಾಂದ್ ಬಿಬಿ ಅಂದ್ಬಿಟ್ರಿ. ಯಾವ ಬಿಬಿ? ಹೌದಾ, ಚಾಂದ್ ಬಿಬಿ ಅಂದ್ ವಿವಾಹ ಆದ. ಹೌದಾ, ಯಾರು? ಅಲಿ ಆದಿಲ್ ಶಾ ನಡುವೆ ಮತ್ತು ಚಾಂದ್ ಬಿಬಿ ನಡುವೆ ಏನ್ಪರ್ ವಿವಾಹ ಐತ್ರಿ. ಹೌದಾ, ಮತ್ತು ಅಲಿ ಆದಿಲ್ ಶಾನ ತಂಗಿಗೆ ಯಾರು ವಿವಾಹ ಆಗ್ತಾರಂದ್ರ ನಿಜಾಮ್ ಹುಷಾನ್ ಶಾನ ಮಗ ಮುರ್ತುಜ್ ಶಾ ಅಂತೇಳಿ ಇರ್ತಾನ್ರಿ. ಆ ಮುರ್ತುಜ್ ಶಾ ನೋಡ್ರಿ, ಮುರ್ತುಜ್ ಶಾ ಇವ ಯಾರ ಮಗ ಗೊತ್ತಾ? ನಿಜಾಮ್ ಹುಸೇನ್ ಶಾನ್ ಮಗ ಮುರ್ತುಜ್ ಶಾ. ಇವ ಯಾರಿಗ್ ಮಾಡ್ಕೊಂಡ? ಅಲಿ ಆದಿಲ್ ಶಾನ್ ತಂಗಿಗೆ ಮಾಡ್ಕೊತಾನ. ಹೌದಾ, ನಿಜಾಮ್ ಹುಸೇನ್ ಶಾನ್ ಮಗಳು ಚಾಂದ್ ಬಿಬಿ. ಯಾವ ಬಿಬಿ? ಚಾಂದ್ ಬಿಬಿಗೆ ಯಾರು ಮಾಡ್ಕೊಂಡ್ರು ಅಂದ್ರ ಅಲಿ ಆದಿಲ್ ಶಾ ಮಾಡ್ಕೊಂಡ. ಇವ್ರು ಓಸು ಮಂದಿ ಒಂದಾಗ್ಬಿಟ್ರಿ. ಏನಾದ್ರು ಅಷ್ಟು ಜನ ಏನ್ಪರ್ ಒಂದಾಗ್ಬಿಡ್ತಾರ. ಇದೇ ಸಂದರ್ಭದಲ್ಲಿ ಅಳಿಯ ರಾಮರಾಯ ರಾಯಚೂರ್ ದೋವಬ್ ವಶ ಪಡಿಸ್ಬಿಡ್ತಾನ್ರಿ. ಯಾವ್ದೋ ಒಬ್ಬ ರಾಯಚೂರ್ ದೋವಬ್ ಪ್ರಾಂತ್ಯ ವಶಪಡಿಸಿಕೊಂಡ. ರಾಯಚೂರ್ ದೋವಬ್ ಪ್ರಾಂತ್ಯ ವಶಪಡಿಸ್ಕೋತಾನ. ಆಗ ಬಿಜಾಪುರ್ನಿಂದ ಒಬ್ಬ ರಾಯಭಾರಿ ಬರ್ತಾನ್ರಿ. ಯಾವ ಪುರ? ಬಿಜಾಪುರದಿಂದ ಒಬ್ಬ ರಾಯಭಾರಿ ಬಂದ. ಆ ರಾಯಭಾರಿ ಎಲ್ಲಿಗೆ ಬರ್ತಾನಂದ್ರ ಹಂಪಿಗೆ ಬಂದ್ರಿ. ಹೌದಾ, ಹಂಪಿಗೆ ಏನ್ಪರ್ ಬಂದ್ಬಿಟ್ಟ. ಯಾಕ ಅಂತಂದ್ರ ರಾಯಚೂರ್ ದೋವಬ್ಬ ವಾಪಸ್ ಕೊಟ್ಟು ಬಿಡ್ಬೇಕು ನನಗಂತೇಳಿ ಬಿಜಾಪುರ್ ಅಲಿ ಆದಿಲ್ ಶಾನೆ ಕಳಿಸಿರ್ತಾನ. ಯಾಕ? ಚಾಂದ್ ಬಿಬಿಗೆ ವಿವಾಹ ಆಯ್ತಲ್ಲ ರೀ. ಹೌದಾ, ಚಾಂದ್ ಬಿಬಿ ಜೊತೆ ವಿವಾಹ ಆದ ಬಳಿಕ ಇವನು ಸ್ವಲ್ಪ ಚೈನ್ಸ್ ಆಗ್ಬಿಟ್ಟ. ಅಲಿ ಆದಿಲ್ ಶಾ ಚೈನ್ಸ್ ಆಗಿ ತನ್ನ ದತ್ತು ತಂದೆ ಅಥವಾ ದತ್ತು ಪುತ್ರ ಅಂತ ಹೆಸರು ಪಡ್ಕೊಂಡಿರ್ತಕ್ಕಂಥ ತಂದಿ ಆಸ್ಥಾನಕ್ಕೆ ಏನ್ಪಾರ್ ಕಳಿಸ್ಬಿಟ್ಟ. ರಾಯಚೂರ್ ದೋವಾಬ್ ಕೊಡ್ಬೇಕಪ್ಪ ನೀ ಅಂದ ತಕ್ಷಣ ಆ ಹಂಪಿಗೆ ಬಂದಿರತಕ್ಕಂಥ ಮುಸ್ಲಿಂ ರಾಯಭಾರಿಯನ್ನು ಯಾರು ಅವಮಾನ ಮಾಡಿ ಕಳಿಸ್ತಾರ ಅಂತಂದ್ರೆ ಅಳಿಯ ರಾಮರಾಯ ಅವಮಾನ ಮಾಡಿ ಕಳಿಸ್ಬಿಡ್ತಾನೆ. ಇದು ಏನಾಯ್ತು? ತಾಳಿಕೋಟೆ ಕದನಕ್ಕೆ ತತ್ಕ್ಷಣ ಕಾರಣವಾಯಿತು ಅಂತ ಹೇಳ್ತಾರೆ. ಯಾವ ಕೋಟೆ ಕದನ? ಹೌದಾ, ತಾಳಿಕೋಟೆ ಕದನಕ್ಕೆ ತತ್ಕ್ಷಣ ಕಾರಣವಾಯಿತು ಅಂತ ನೆನಪರ್ತೀವಿ. ಹಾಗಾದ್ರ ನೋಡ್ರಿ, ತಾಳಿಕೋಟೆ ಕದನ ಹೆಂಗಿತ್ತು ಅಂತ ನೋಡ್ತಾ ಹೋದ್ರ, ಒಂದೇ ಮಿನಿಟ್ ರೀ, ತಾಳಿಕೋಟೆ ಸನ್ನಿವೇಶ ನಿಮ್ಗೆ ತೋರಿಸ್ಬಿಡ್ತೀನಿ ನಾನು. ಎಲ್ಲಾಯ್ತಿ ಕದನ ಅಂತಂದ್ರ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ರಕ್ಕಸ ತಂಗಡಿ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ
ನಕ್ಕಸ ತಂಗಡಿ ಎನ್ನುವ ಸ್ಥಳದಲ್ಲಿ ಈ ಯುದ್ಧ ಎನ್ಪರ್ ನಡೀತದ. ಎಂತ ಭೀಕರ ಯುದ್ಧ ಇದು ಅಂತಂದ್ರ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಏನಿತ್ತಂದ್ರ ಗಜ ಪಡೆ ಜಾಸ್ತಿ ಇತ್ರಿ. ಯಾವ ಪಡೆ? ಗಜ ಪಡೆ ಜಾಸ್ತಿ ಇತ್ತು. ಇನ್ನೊಂದು ಪಿರಂಗಿ ಪಡೆ ಇತ್ರಿ. ಯಾವ ಪಡೆ? ತಾಳಿಕೋಟೆ ಎಂತ ಸ್ಥಳದೊಳಗ ಯುದ್ಧ ಆಗ್ಯದ ಅಂತ ನೋಡ್ತಾ ಹೋದ್ರ ತಾಳಿಕೋಟೆ ಕದನ 1565 ಜನವರಿ 23. ಬರೋಬ್ಬರಿ ಎಷ್ಟ್ ದಿನ ದಾಳಿ ನಡೀತಿದ್ವು ಅಂದ್ರೆ 27 ದಿನ ನಡೀತು ನೋಡ್ರಿ. ಎಷ್ಟ್ ದಿನ? 27 ದಿನ. ಇದಕ್ಕೆ ಬನಹಟ್ಟಿ ಕದನ ಅಂತ ಕೂಡ ಕರೀತಾರೆ. ಬನಹಟ್ಟಿ ಕದನ. ಇಲ್ಲಿ ನೋಡ್ರಿ ಯಾರ್ಯಾರಿದ್ರು. ಇಲ್ಲಿ ಅಲಿ ಆದಿಲ್ ಶಾ ರೀ, ಬಿಜಾಪುರ್ ಸುಲ್ತಾನ್ ರೀ, ಅಲಿ ಆದಿಲ್ ಶಾ. ಇಲ್ಲಿ ನಿಜಾಮ್ ಶಾ ಅಂದ್ರೆ ಅಹಮದ್ ನಗರ್ ರೀ, ನಿಜಾಮ್ ಶಾ. ಇಲ್ಲಿ ಅಲಿ ಕುತುಬ್ ಶಾ, ಕುತುಬ್ ಶಾ. ಇಲ್ಲಿ ಅಲಿ ಬರೀದ್ ಶಾ, ಬೀದರ್ನ ಅಲಿ
ಪರಿದಿಶ ಅಂತ ಏನ್ಪರ್ ಉಡ್ತೀವಿ. ಇಲ್ಲಿ ಯಾರು ಅಂದ್ರ ಇಲ್ಲಿ ಹಿಂದ್ ಕುಂತಿರ್ತಕ್ಕಂಥವನು ಅಳಿಯ ರಾಮರಾಯ. ಅಳಿಯ ರಾಮರಾಯ ಇವನ ತಮ್ಮ ವೆಂಕಟಾದ್ರಿ, ಇನ್ನೊಬ್ಬ ತಮ್ಮ ತಿರುಮಲ. ನೋಡ್ರಿ ಯಾರು ಅಳಿಯ ರಾಮರಾಯನ ತಾಮದೇವ್ರಿ ಇವ್ರು. ಹೌದಾ, ಅಳಿಯ ರಾಮರಾಯನ ತಾಮದೇವರು. ಮತ್ತ ಅಲ್ಲಿ ಅಳಿಯ ರಾಮರಾಯ ಇಲ್ಲಿ ಇದ್ದಿದ್ ಯಾವ ಸೈನ್ಯ ಅಂದ್ರೆ ಮುಸ್ಲಿಂ ಗಿಲಾನಿ ಸೈನಿಕರು ಇವ್ರು. ಮುಸ್ಲಿಂ ಗಿಲಾನಿ ಸೈನಿಕರು. ಹೌದಾ, ಮುಸ್ಲಿಂ ಗಿಲಾನಿ ಸೈನಿಕರು. ಇನ್ನೊಂದು ಮಿನಿಟ್ ರೀ. ನೋಡ್ರಿ, ಇದು ತಾಳಿಕೋಟೆ ಕದನ ಎಲ್ಲಿ ನಡೀತು ಅಂದ್ರೆ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ರಕ್ಕಸ ತಂಗಡಿ ಎನ್ನುವ ಸ್ಥಳದೊಳಗೇನಪ್ಪ ಯುದ್ಧ ನಡೀತದ. ಈ ಯುದ್ಧದಲ್ಲಿ ಏನ್ ಆಯ್ತು ಅಂದ್ರ 4 ಶಾಹಿ ಸಂತತಿಗಳು ಸೇರ್ದುರಿ. ಯಾವ ಸಂತತಿ? ಹೌದಾ, 4 ಶಾಹಿ ಸಂತತಿ. ಇಲ್ಲಿ ನೋಡ್ರಿ, ಇದು ಬಿಜಾಪುರ. ಹೌದಾ, ಬಿಜಾಪುರ ಸಂತತಿ. ಹೌದಾ, ಇದು ಅಹಮದ್ ನಗರ. ಯಾವ ನಗರ? ಅಹಮದ್ ನಗರ. ಇದು ಬೀದರ್. ಹೌದಾ, ಬೀದರ್. ಇದು ಗೋಲ್ಕೊಂಡ. ಯಾವ ಕೊಂಡ? ಗೋಲ್ಕೊಂಡ. 4 ಶಾಹಿ ಸಾಮ್ರಾಜ್ಯಗಳು ಸೇರಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರ್ತಾರ. ಆ ಟೈಮ್ನಾಗ ಇವ ಚಾಂದ್ ಬಿಬಿಗ್ ಮದಿ ಮಾಡ್ಕೊಂಡಿದ್ದಲ್ಲ. ಇವ ಯಾವ ಬಿಬಿ? ಚಾಂದ್ ಬಿಬಿಗ್ ಮದಿ ಮಾಡ್ಕೊಂಡಿದ್ದ. ಹೌದಾ, ಒಂದ್ ಕಡೆ ಏನ್ಪರ್ ಅಳಿಯ ರಾಮರಾಯ, ಇನ್ನೊಂದ್ ಕಡೆ ವೈರಿ ಸಾಮ್ರಾಜ್ಯದಲ್ಲಿ ಅಲಿ ಆದಿಲ್ ಶಾ. ಇಬ್ರು ಮುಖಾಮುಖ ನೋಡ್ಕೊಂಡ್ಬಿಟ್ಟರ್ರಿ. ಹೌದಾ, ಇಬ್ರು ಮುಖ ನೋಡ್ಕೊಂಡ್ರು. ಅಳಿಯ ರಾಮರಾಯನಿಗೆ ಏನ್ಪರ್ ಅನ್ನಿಸ್ತು. ಹೌದಾ, ರಾಮರಾಯನಿಗೆ ಅನ್ನಿಸ್ತು ಇವನಿಗೆ ನನ್ನ ದತ್ತು ಪುತ್ರ ಅಂತ ತಿಳ್ಕೊಂಡಿದ್ದ, ಇವನು ನನ್ನ ವಿರುದ್ಧ ಖಡ್ಗ ಹಿಡಿದನಲ್ಲ ಅಂತೇಳಿ. ಹೌದಾ, ಆದ್ರೆ ಇವನಿಗೆ ಏನ್ ಅನ್ನಿಸ್ತು, ಹೌದಾ, ತಂದೆ ವಿರುದ್ಧನೇ ನಾ ಖಡ್ಗ ಹಿಡಿದಲ್ಲ, ಈ ಚಾಂದಿ ಸಲ್ಯಾಕ ಅಂತ ಅವನಿಗೆ ಅನ್ನಿಸ್ತು. ಯಾರ ಸಲ್ಯಾಕ? ಹೌದಾ, ಚಾಂದಿ ಸಲ್ಯಾಕ ಏನ್ಪರ್ ತಂದೆ ವಿರುದ್ಧನೇ ನಾ ಖಡ್ಗ ಹಿಡ್ದಲ್ಲ. ಹೌದಾ, ಎಲ್ಲಾ 3 ಸಾಮ್ರಾಜ್ಯದವ್ರು ಏನ್ ಮಾಡತ್ತರು ಅಂತಂದ್ರ, ಹೌದಾ, ಈ ಕಡೆ ವಿಜಯನಗರ ಸಾಮ್ರಾಜ್ಯದ ಕಡೆ ಏನ್ಪರ್ ಬಾಣ ಬಿಡತ್ತರು 3 ಸಾಮ್ರಾಜ್ಯದವ್ರು. ಹೌದಾ, 3 ಸಾಮ್ರಾಜ್ಯದವ್ರು ಏನ್ಪರ್ ಬಾಣ ಹಾಕ್ಲತ್ತರು. ಹೌದಾ, ಆದ್ರ ಇಲ್ಲಿ ಅಲಿ ಆದಿಲ್ ಶಾ ಒಂದೇ ಒಂದು ಬಾಣ ಬಿಡಕ್ ತಯಾರಿಲ್ರಿ. ಯಾವಾಗ? ಯುದ್ಧದ ಒಳಗ. ಹೌದಾ, ಒಂದೇ ಒಂದು ಬಾಣ ಕೂಡ ಏನ್ಪಾರ್ ಬಿಲ್ಡಾಕ್ ತಯಾರಿಲ್ಲ. ನಿಜಾಮ್ ಶಾ ನೋಡತ್ತನ್ರಿ ಹಳ್ಯಾಗ. ಹೌದಾ, ನಮ್ ಚಾಂದಿಗ್ ಬೇರೆ ಕೊಟ್ಟಿದೀವಿ. ಯಾರ್ ಚಾಂದಿ? ಹೌದಾ, ನಮ್ ಚಾಂದಿಗ್ ಬೇರೆ ಏನ್ಪಾರ್ ಕೊಟ್ಟಿದೀವಿ. ಈ ಮಗ ನೋಡ್ರಿ ಒಟ್ಟು ಬಾಣ ಬಿಲ್ಡಾಕ್ ತಯಾರಿಲ್ಲ. ಹೌದಾ, ಇಂಥದ್ರಲ್ಲಿ ಈ ಕಡೆಯಿಂದ ಕೂಡ ಫಿರಂಗಿ ದಾಳಿ ನಡೆದಿತ್ರಿ. ಹೌದಾ, ಆ ಕಡೆಯಿಂದ ಬರೀ ಅವ್ರು ಬಾಣ ಬಿಟ್ರ, ಈ ಕಡೆಯಿಂದ ಬಾಂಬ್ ದಾಳಿ ನಡೆದಿತ್ತು. ಹೌದಾ, ಒಂದು ಬಾಂಬ್ ಹೋಗಿ ದನ್ ಅಂತ ಬಿತ್ತು ಅಂದ್ರೆ ಅರ್ಧಕ್ಕರ್ಧ ಮುಸ್ಲಿಂ ಸೈನ್ಯ ಏನ್ಪರ್ ಮರಣ ಹೊಂದೋದ್ರಿ ಇಲ್ಲಿ. ಹೌದಾ, ಮುಸ್ಲಿಂ ಸೈನ್ಯ ಮರಣ ಹೊಂದ್ಬಿಡೋದು. ಅಂತದ್ರೊಳಗ ದೊಡ್ಡ ಮಟ್ಟದ ದಾಳಿ ಏನ್ಪರ್ ನಡೀತು. ಯಾ ಕಡೆಯಿಂದ ಬಾಂಬ್ ಹೊಂಟು? ಹೌದಾ, ವಿಜಯನಗರ ಸಾಮ್ರಾಜ್ಯದ ಕಡೆಯಿಂದ ಏನ್ಪರ ಬಾಂಬ್ ಹೊಂಟು. ಹೌದಾ, ನೋಡ್ರಿ, ಆರಂಭದಲ್ಲಿ ಏನಾಯ್ತು ಅಂದ್ರೆ ಸೈನ್ಯ, ಈ 4 ಶಾಹಿ ಸೈನ್ಯ ಧೂಳಿಪಟ ಎದ್ದು ಹೋಗ್ಬಿಡ್ತು. ಹೌದು, 4 ಶಾಹಿ ಸೈನ್ಯ. ನಿಜಾಮ್ ಹುಸೇನ್ ಶಾಗ್ ತಕ್ಲೀಫ್ ಅಂದ್ರೆ ತಕ್ಲೀಫ್ ಅಲ್ಲ, ಇನ್ನು ಮುಗೀತಲ್ಲ, ನಾವು ಇವನ್ನ ಸೈನ್ಯದಲ್ಲಿ ಈ ವಿಜಯನಗರ ಸಾಮ್ರಾಜ್ಯದ ಸಿಟ್ಟಿಗೆ ನಾವು ಉಳಿಯೋದಿಲ್ಲ ಅನ್ನೋದು ನಿಜಾಮ್ ಹುಸೇನ್ ಶಾಗ್ ಏನ್ಪರ್ ಗೊತ್ತಾಯ್ತು. ಈ ಮಗ ನೋಡ್ರು ಒಂದೇ ಒಂದು ಬಾಣ ಬಿಡಕ್ ತಯಾರಿಲ್ಲ. ಹೌದಾ, ಈ ಸಂದರ್ಭದಲ್ಲಿ ಅಳಿಯ ರಾಮರಾಯ ಆನಿ ಮ್ಯಾಲ್ ಕುಂತ ಏನ್ಪರ್ ದರ್ಪದಿಂದ ಮೆರವಣಿಗೆ ತಕೋತಾ ಇದ್ದ. ನಿಮ್ಮ 4 ಶಾಹಿ ಸಂತತಿಗೆ ಮಣ್ಣಾಗಡಗಿಸ್ಬಿಡ್ತೀನಿ. ಹೌದಾ,
ಅಲಿ ಆದಿಲ್ ಶಾ ನೀ ನನ್ನ ವಿರುದ್ಧ ಯಾವಾಗ ನಿಂತಿದಂದ್ರೆ ಫಸ್ಟ್ ನಿನ್ನ ಸಾಮ್ರಾಜ್ಯ ಮಣ್ಣಾಗುಡ ಹಸ್ತೀನಿ ಅಂತ ಏನ್ಪಾರ ಇಲ್ಲಿ ಹೇಳತ್ತ. ಆದ್ರೂ ಕೂಡ ತಂದೆ ವಿರುದ್ಧ ಏನ್ಪಾರ ಬಾಣ ಎತ್ತದ್ ಬೇಡ, ಖಡ್ಗ ಎತ್ತದ್ ಬೇಡ ಅನ್ನೋ ವಿಚಾರ ಇವನಿಗೆ, ಯಾರಿಗೆ? ಅಲಿ ಆದಿಲ್ ಶಾ. ಇಂಥ ಸಂದರ್ಭದಲ್ಲಿ ಈ ಅಲಿ ಬರೀದ್ ಶಾನ ಒಬ್ಬ ಸೈನಿಕ ಏನ್ ಮಾಡ್ದ ಅಂದ್ರ ನೇರ ಗುರಿ ಯಾರಿಗಿಟ್ಟ ಅಂತಂದ್ರ ಅಳಿಯ ರಾಮರಾಯನಿಗೆ ಇಟ್ಟು ಬಿಟ್ರಿ. ಇಲ್ಲಿಂದ ಬಾಣ್ ಹೋಲತ್, ಇಲ್ಲಿಂದ ಎಲ್ಲಿಂದು ಈಗ ಬಾಣ್ ಹೋಗ್ಬೇಕಿ, ಬಾಣ್ ಎಲಿಗಿದು ಸೀದಾ ಅಳಿಯ ರಾಮರಾಯನ ಕುತ್ತಿಗೆಗೆ ಬಂದು ನಡ್ಬೇಕದ, ಸತ್ತೇ ಹೋಗ್ಬೇಕವ. ಹೌದಾ, ಅಂತ ಪರಿ ಏನ್ಪಾರ್ ನಿಶಾನ್ ಇಟ್ಟು ಬಿಟ್ಟಿದ್ದ. ಎಲ್ಲಿಂದ? ಇಲ್ಲಿ ಅಲಿ ಆದಿಲ್ ಶಾನ, ಇದು ಅಲಿ ಬರೀದ್ ಶಾನ ಸೈನಿಕನೊಬ್ಬ. ಹೌದಾ, ಎಲ್ಲ ಕಡೆ ಅಬ್ಸರ್ವ್ ಮಾಡತ್ತಿದ್ದೀವ. ಯಾರು? ಅಲಿ ಆದಿಲ್ ಶಾ. ಈ ಬೀದರ್ನ ಸೈನಿಕ ಒಬ್ಬವ ಅಳಿಯ ರಾಮರಾಯನನ್ನು ಕೊಲ್ಲಲು ಏನ್ಪಾರ್ ವಿಚಾರ ಮಾಡಿದಾಗ ಇವ ಬಾಣ ಬಿಡೋಕ್ಕಿಂತ ಮುಂಚೆನೆ ಇಲ್ಲಿಂದ ಬಾಣ ಬಂತ್ರಿ ವಾಪಸ್. ಎಲ್ಲಿಂದ? ಹೌದಾ, ಇವ ಬಾಣ ಇನ್ನೇನೆನ್ಪಾರ್ ಬಿಡ್ಬೇಕು, ಬಿಡೋಷ್ಟ್ರಲ್ಲೇ ಇವ ಏನ್ ಮಾಡ್ದ? ಅಲಿ ಆದಿಲ್ ಶಾ ಆ ಬೀದರ್ ಸೈನಿಕನಿಗೆ ಬಾಣ ಬಿಟ್ಟು ಖಲಾಸ್ ಮಾಡ್ಬಿಟ್ರಿ. ಆ ಬಾಣ ಹೋಗ್ಲಿಲ್ಲ. ಹೌದಾ, ಯಾವಾಗ ಇದು ನೋಡ್ರಿ ನಿಜಾಮ್ ಹುಸೇನ್ ಶಾ ಸಿಟ್ಟು ಬಂತ್ರಿ ಭಯಂಕರ. ಹೌದಾ, ಸಿಟ್ಟು ಬಂತು, ಭಯಂಕರ ಸಿಟ್ಟು ಬಂತು. ಸಿಟ್ಟು ಬಂದ್ ಇವ್ರು ಏನ್ಪಾರ ಈ ಕಡೆ ಮುಸ್ಲಿಂ ಗಿಲಾನಿ ಸೈನಿಕರು ಬಾಂಬ್ ಮ್ಯಾಲ ಬಾಂಬ್ ಹಾಕೋರಿ. ಒಂದು ಸಡ ದಡಲ್ಲಂತ ಬಾಂಬ್ ಹಾಕ್ರಂದ್ರೆ ಅರ್ಧದಷ್ಟು ಸೈನ್ಯ ಏನ್ಪಾರ ಖಲಾಸ್ ಆಗ್ಬಿಡೋದು. ಹೌದಾ, ಇಂಥದ್ರಲ್ಲ ಹಳೆ ಒಬ್ಬ ಕೈ ಕೊಟ್ಟನಲ್ಲ, ಮತ್ತ ಕೈ ಕೊಟ್ಟಂಗಿಲ್ಲ ರೀ ಮತ್ತೆ. ಹೌದಾ, ಅವ ಖಲಾಸ್ ಮಾಡಕ್ ನೋಡತ್ರಿ, ವಾಪಸ್ ಮಾಡ್ಬಿಡ್ತಾನಂದ್ರ. ಹೌದಾ, ಆಗನು ಏನ್ಪಾರ ಹೇಳ್ತಾನ ನಿಜಾಮ್ ಹುಸೇನ್ ಶಾ ಏನ್ಪಾರ ಹೇಳ್ತಾನ, ಹೌದಾ ಅಳ್ಯ ನೀ ನಮ್ನ ಧೋಕಾ ಮಾಡಕ್ ಹೋಗ್ಬೇಡ, ಫಸ್ಟ್ ಬಾಣ್ ಬಿಡು ಆ ಕಡೆ ಅಂತೇಳಿ. ಹೌದಾ, ನಾ ಒಂದು ಬಾಣ್ ಬಿಡಲ್ಲ ನಮ್ಮ ಅಪ್ಪನ ವಿರುದ್ಧ ಇವ ಯುದ್ಧ ಭೂಮಿದಾಗ. ಹೌದಾ, ವಿವಾಹ ಆದ ಬಳಕ್ರಿ ಇದು ಎಲ್ಲ. ಒಂದು ಬಾಣ್ ಬಿಡಲ್ಲ. ಅಕಸ್ಮಾತ್ ನೀವ್ ಯಾರ ಬಾಣ್ ಬಿಡಕ್ ನೋಡಿದ್ರು ಅವ್ರಿಗೆ ನಾ ಬಿಡೋದಿಲ್ಲ ಅಂತೇಳಿ ನಿಂತು ಬಿಟ್ರಿ ಯುದ್ಧ ಭೂಮಿದಾಗ. ಹೌದಾ, ಈ ರೀತಿ ಏನ್ಪಾರ ಅಪೋಸ್ ಆಗಿ ನಿಂತು ಬಿಟ್ಟ. ಆದ್ರ ಅಲಿ ಆದಿಲ್ ಶಾ ಈ ಕಡೆ ಗಿಲಾನಿ ಸೈನಿಕರು ಏನ್ಪಾರ ಧೂಳಿ ಪಟ ಎಬ್ಬಿಸ್ಲತ್ತರು. ನಿಜಾಮ್ ಹುಸೇನ್ ಶಾ ಹೆಂಗ ಸತ್ವಿ ಹಿಂಗೂ ಸತ್ವಿ, ಹೆಂಗಿದ್ರು ನಮಗ್ ಸೋಲ್ ಆತದ ಅಂತೇಳಿ ಏನ್ ಮಾಡ್ದ ಅಂದ್ರ ಕುದುರಿ ಮ್ಯಾಲಿಂದ ಇಳಿದ್ ಬಿಟ್ರಿ. ಇಳಿದ್ ಏನ್ ಮಾಡ್ದ, ಈ ಮುಸ್ಲಿಂ ಗಿಲಾನಿ ಸೈನಿಕರು ಏನದಾರಲ್ಲ, ಗಿಲಾನಿ ಸೈನಿಕರಿಗೆ ಏನಪ್ಪಾರ ಖುರಾನ್ ಹಿಡಿದು ಏನ್ಪಾರ ತನಕ್ ಇಷ್ಟಾಗಿದ್ದಿ ಖುರಾನ್ ತೆಗೆದು ಬಿಡ್ತಾನ. ಖುರಾನ್ ತೆಗೆದು ಏನ್ ಹೇಳ್ತಾನ ಅಂತಂದ್ರ ಒಬ್ಬ ಮುಸ್ಲಿಮನು ಇನ್ನೊಬ್ಬ ಮುಸ್ಲಿಂ ಸೈನಿಕನನ್ನು ಕೊಲ್ಲುವುದು, ಹೌದಾ, ಖುರಾನಿಗೆ ಅಪಮಾನ. ನೀವು ಖುರಾನಿಗೆ ಅಪಮಾನ ಮಾಡತ್ತಿರಲ್ಲ ಅಂತೇಳಿ ಹೇಳ್ತಾರ. ಹೌದಾ, ನೀವು ಅಷ್ಟಕ್ಕೂ ಈಗ ನೀವು ಬಾಂಬ್ ಹಾಕ್ಬೇಕಾಗ್ಯದಲ್ಲ ನಮ್ಮೆಲ್ಲ, ಹಾಕ್ರಿ ಅಂತೇಳಿ ಖುರಾನ ಈ ಫಿರಂಗಿ ಪಡೆ ಮುಂದೆ ಹಾರೋಡ್ದ್ ಬಿಟ್ರಿ. ಹೌದಾ, ಇದ್ರ ಮ್ಯಾಲಿಂದ ಬಾಂಬ್ ಹಾಕ್ರಿ ನೀವು ನಮಗ್ ಸಾಯಿಸ್ರ ಹೊಸ ಮಂದಿಗೆ ಅಂತೇಳಿ ಈ ನಿಜಾಮ್ ಹುಸೇನ್ ಶಾ ಏನ್ ಮಾಡ್ದ ಅಂದ್ರೆ ಗಿಲಾನಿ ಸೈನಿಕರಿಗೆ ಹೇಳ್ಬಿಡ್ತಾನ. ಆಗ ಗಿಲಾನಿ ಸೈನಿಕರು ಯಾವಾಗ ಖುರಾನ್ ಬಿತ್ತು, ಒಂದೂ ಬಾಂಬ್ ಏನ್ಪಾರ್ ಬಿಡ್ಲಿಲ್ಲ. ಇವ್ರು ಏನ್ ಮಾಡಿದ್ರು ಅಂದ್ರ ಗಿಲಾನಿ ಸೈನಿಕರು, ಹೌದಾ, ಗಿಲಾನಿ ಸೈನಿಕರು ಸೀದಾ ಪಕ್ಷ ಬದಲಿ ಮಾಡ್ಕೊಂಡ್ಬಿಟ್ರಿ. ಹೌದಾ, ಗಿಲಾನಿ ಸೈನಿಕರು ಯಾಕಡೆ ಕಿತ್ಕೊಂಡು ಬಂತು ಅಂದ್ರ, ಹೌದಾ, ಈಚೆಗಡೆ ಕಿತ್ಕೊಂಡು ಬಂತ್ರಿ. ಇದು ವಿಜಯನಗರ ಸಾಮ್ರಾಜ್ಯದ ಪಕ್ಷ ಬದಲಾಯಿಸಿ, ಹೌದಾ, ಶಾಹಿ ಸಾಮ್ರಾಜ್ಯಕ್ಕೆ ಏನ್ಪಾರ ಸೇರ್ಪಡೆ ಆಯ್ತು. ಸೇರ್ಪಡೆ ಆಗಿ ಏನ್ ಮಾಡ್ತು ಅಂದ್ರ ಬಾಂಬಿನ ಗಾಡಿ ವಾಪಸ್ ತಿರುಗಿಸ್ಬಿಡ್ತೀರಿ. ಇದು ಯಾಕಡೆ, ಹೌದಾ, ವಿಜಯನಗರ ಸಾಮ್ರಾಜ್ಯದ ಕಡೆ ಏನ್ಪಾರ ಬಾಂಬಿನ ಗಾಡಿ ವಾಪಸ್ ತಿರುಗಿಸ್ಬಿಡ್ತು. ಇದು ಗಿಲಾನಿ ಸೈನಿಕರು ಏನ್ ಮಾಡುದು ಅಂದ್ರ ವಾಪಸ್ ಈ ಕಡೆ ಬಾಂಬ್ ಹಾಕ್ಲತ್ತರಿ. ಯಾವಾಗ ಈ ಕಡೆ ಬಾಂಬ್ ಬೀಳತ್ತನೋ ವಿಜಯನಗರ ಸಾಮ್ರಾಜ್ಯ ಧೂಳಿಪಟ ಎದ್ದೋಯ್ತು. ವಿಜಯನಗರ ಸಾಮ್ರಾಜ್ಯ ಧೂಳಿಪಟ ಎದ್ದೋಯ್ತು. ಬಾಂಬ್ ಬಿದ್ದ ತಕ್ಷಣನೇ ಏನಾಗ್ಬಿಡ್ತು ಅಂದ್ರ ರಾಮರಾಯ ಕುಂತಿರ್ತಕ್ಕಂಥ ಆನಿಗೆ ಬಾಂಬ್ ತಾಗ್ತದ. ರಾಮರಾಯ ಕೆಳಗ್ ಬಿದ್ದು ಬಿಡ್ತಾನ. ಯಾವಾಗ ಆತ ಕೆಳಗ್ ಬಿದ್ನು, ಈ ನಿಜಾಮ್ ಹುಸೇನ್ ಶಾ ಏನ್ ಮಾಡ್ದ ಅಂತಂದ್ರ ಓಡು ಹೋಗಿ ಆ ಅಳಿಯ ರಾಮರಾಯನ ರುಂಡವನ್ನು ಕತ್ತರಿಸ್ಬಿಟ್ಟ. ಯಾರ ರುಂಡ? ಅಳಿಯ ರಾಮರಾಯನ ರುಂಡವನ್ನು ಕತ್ತರಿಸ್ಬಿಡ್ತಾನ. ರುಂಡ ಕತ್ತರಿಸಿದ ತಕ್ಷಣ ಈ ವೆಂಕಟಾದ್ರಿ ಮತ್ತು ಇನ್ನೊಂದು ತಿರುಮಲ ಇನ್ನು ತಮ್ಮಿದ್ದುಲ್ಲ, ಇವೆಡ್ಡು ತಮ್ಮದೇವ್ರು ಏನ್ ಮಾಡುದು ಅಂದ್ರೆ ಯುದ್ಧ ಭೂಮಿ ಬಿಟ್ಟು ಹಂಪಿ ಕಡೆ ಓಡ್ ಹೋದ್ರು. ಹೌದಾ, ಈತ ಏನ್ಪಾರ ಖಡ್ಗಕ್ ರುಂಡ ಸಿಗಸಿ, ಹೌದಾ, ಆ ಯುದ್ಧ ಭೂಮಿ ಒಳಗೆ ಏನ್ಪಾರ ತೂಗಾಡ್ ಬಿಡ್ತಾನ್ರಿ ಖಡ್ಗ. ಹೌದಾ, ಖಡ್ಗ ಏನ್ಪಾರ್ ತೂರಾಸ್ಬಿಟ್ಟ. ಯಾವಾಗ ಅಳಿಯ ರಾಮನಾಯನ ರುಂಡ ಏನ್ಪಾರ್ ವಿಜಯನಗರ ಸಾಮ್ರಾಜ್ಯದ ಸೈನ್ಯ ನೋಡ್ತು, ಸೈನ್ಯ ದಿಕ್ ತಪ್ಪು ಓಡ್ ಹೋಗ್ಬಿಡ್ತ್ರಿ. ನಮ್ಮ ಅರಸನೇ ಸತ್ತ, ಈಗ ನಾವು ಇಲ್ಲಿಂದ ಓಡ್ಬೇಕಲ್ಲ ಅಂತೇಳಿ ಎಲ್ಲಾ ವಿಜಯನಗರ ಸಾಮ್ರಾಜ್ಯದ ಸೈನಿಕರು ಏನ್ಪಾರ್ ದಿಕ್ ತಪ್ಪು ಓಡ್ ಹೋಗ್ತಾರ. ಹೌದಾ, ದಿಕ್ ತಪ್ಪು ಓಡ್ ಹೋದ್ರು ಕೂಡ ಇದು 4 ಶಾಹಿ ಸಾಮ್ರಾಜ್ಯದವ್ರ ಏನ್ಪಾರ್ ಸುಮ್ಮನೆ ಬಿಡ್ಲಿಲ್ಲ. ಇವನಿಗೆ ಸ್ವಲ್ಪ ದುಃಖ ಆಯ್ತು ಇಲ್ಲಿ. ಎಲ್ಲಿ? ಹೌದಾ,
ಅಲಿ ಆದಿಲ್ ಶಾಗ್ ಏನ್ಪರ್ ದುಃಖ ಆಯ್ತು ಅಂತ ಏನ್ಪರ್ ನೋಡ್ತೀವಿ. ಆದ್ರೂ ಕೂಡ ಲೂಟಿಯಲ್ಲಿ ಇವನು ಕೂಡ ಭಾಗವಹಿಸಿದ್ದ. ಯಾವ್ದ್ರ ಲೂಟಿ? ಹಂಪಿಯ ಲೂಟಿಯಲ್ಲಿ ಇವನು ಕೂಡ ಏನ್ಪರ್ ಭಾಗವಹಿಸಿದ್ದ. ಅಳಿಯ ರಾಮರಾಯ ಖಲಾಸ್ ಆಗ್ತಾನ. ಓಸು 4 ಶಾಹಿ ಸಾಮ್ರಾಜ್ಯಗಳು ಎಲ್ಲಿಗೆ ಎಂಟ್ರಿ ಕೊಟ್ಟು ಅಂದ್ರೆ ಹಂಪಿ ಪ್ರಾಂತ್ಯಕ್ಕೆ ಏನ್ಪರ್ ಎಂಟ್ರಿ ಕೊಟ್ರು. ಹಂಪಿ ಪ್ರಾಂತ್ಯಕ್ಕೆ ಏನ್ಪರ್ ಎಂಟ್ರಿ ಕೊಟ್ಟು ಈ ತಿರುಮಲ ಏನ್ ಮಾಡ್ದ ಅಂದ್ರ ಅವನಿಗೆ ಎಷ್ಟು ಹಾಕ್ತದೋ ಅಷ್ಟು ಭಾರ ಏನ್ಪರ್ ತಗೊಂಡು ವಜ್ರ ಬಂಗಾರ ಬೆಳ್ಳಿ ತಗೊಂಡ್ ಏನ್ಪರ್ ಎಲ್ಲಿಗೆ ಓಡ್ ಹೋದ ಅಂದ್ರ ಆಂಧ್ರ ಪ್ರದೇಶದ ಪೆನ್ಗೊಂಡ ಎನ್ನುವ ಪ್ರಾಂತ್ಯಕ್ಕೆ ಏನ್ಪರ್ ಓಡ್ ಹೋಗ್ತಾನ. ಇವ್ರು ಲೂಟಿ ಎಷ್ಟ್ ತಿಂಗಳು ಮಾಡಿದ್ರು ಹಂಪಿ ಅಂದ್ರೆ ಸತತವಾಗಿ 3 ತಿಂಗಳು ಲೂಟಿ ಮಾಡ್ತಾರ. ಎಷ್ಟ್ ತಿಂಗಳ್ರಿ? ಸತತವಾಗಿ 3 ತಿಂಗಳ ಕಾಲ ಏನ್ಪರ್ ಹಂಪಿ ಲೂಟಿ ಮಾಡ್ತಾರ. ಹಂಪಿ 3 ತಿಂಗಳು ಲೂಟಿ. ಹೆಂಗ ಲೂಟಿ ಅಂದ್ರೆ ಎಲ್ಲರ ಮುಂಜಾಳೆ ಒಂದ್ಸಲ ಹೋದ ಬರೋದ ಅಲ್ರಿ, ಕಂಟಿನ್ಯೂಸ್ ಹಂಗೆ ತರದು ವಜ್ರ, ಹೌದಾ, ಅಷ್ಟು ವಜ್ರ, ಅಷ್ಟು ಚಿನ್ನ, ಅಷ್ಟು ಬೆಳ್ಳಿ, ಹೌದಾ, ಅಟ್ಟು ತಗೊಂಡ್ ಬಂದ್ ಏನ್ಪರ್ ಲೂಟಿ ಮಾಡ್ತಾರ. ಹೌದಾ, ಈ ರೀತಿಯಾಗಿ ತಾಳಿಕೋಟೆ ಕದನದಿಂದ ವಿಜಯನಗರ ಸಾಮ್ರಾಜ್ಯ ಏನಾಯ್ತು ಅಂದ್ರೆ ಅಂತ್ಯವಾಯಿತು ಅಂತ ಏನ್ಪರ್ ಹುಡ್ತೀವಿ. ಹಾಗಾದ್ರೆ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸೋಲಾಗ್ಲಕ್ ಮುಖ್ಯ ಕಾರಣ ಏನಾಯ್ತ್ರಿ? ಹೌದು, ಸೋಲಿಗೆ ಕಾರಣ ಏನು ಅಂತಂದ್ರ, ಒಂದು ಅಳಿಯ ರಾಮರಾಯನಿದ್ನಲ್ಲ, ಅಳಿಯ ರಾಮರಾಯನಿಗೆ ವಯಸ್ಸು ಎಷ್ಟಿತ್ತು ಗೊತ್ತ್ರಿ? ಅವಾಗ 80 ವಯಸ್ಸಿತ್ರಿ. ಹೌದಾ, ಅಂದ್ರೂ ಕೂಡ ಅಂತ ವಯಸ್ಸಿನಲ್ಲಿ 25 kg ಖಡ್ಗ ಹಿಡ್ಕೊಂಡು ನಿಂತಿದ್ದವ. ಅದು ಒಂದ್ ಕೈಯಾಗ 80 ವಯಸ್ಸಿನವ. ಈಗ 80 ವಯಸ್ಸಿನವ್ರು ಎಲ್ಲಿರ್ತಾರ್ರಿ? ಮಣ್ಣಾಗಿರ್ತಾರ ಅವರು, ಮನೇನು ಇರಲ್ಲ, ಮಣ್ಣಾಗೆ. 80 ವಯಸ್ಸಾಗಿತ್ತು. ಈತನ ಮಾತು ಸೈನಿಕರಿಗೆ ಮೋಟಿವೇಟ್ ಆಗ್ಲಿಲ್ಲ. ಯಾಕ? ವಯೋವೃದ್ಧನಾಗಿದ್ದ. ಇನ್ನೊಂದು ಮುಖ್ಯ ಕಾರಣ, ಮುಸ್ಲಿಂ ಗಿಲಾನಿ ಸೈನಿಕರು ಮೋಸ ಮಾಡಿದ್ರಿ. ಇವ್ರು ಮೋಸ ಮಾಡಿಲಾಗಿರಂದ್ರೆ 4 ಶಾಹಿ ಸಾಮ್ರಾಜ್ಯ ಅವತ್ತೇ ಅಂತ್ಯ ಆಗ್ತಿವ್. ಹೌದಾ, ಮುಸ್ಲಿಂ ಗಿಲಾನಿ ಸೈನಿಕರು ಮೋಸ ಮಾಡಿದರು. ನೆಕ್ಸ್ಟ್, ಪೋರ್ಚುಗೀಸರು ಸಹಾಯ ಮಾಡಲಿಲ್ಲ. ಯಾಕೆ ಸಹಾಯ ಮಾಡಲಿಲ್ಲ ಅಂದ್ರೆ ಅವ್ರದೇ ಧಾರ್ಮಿಕ ಕೇಂದ್ರ ಒಡ ಹಾಕಿದ್ದಲ್ಲ ಇವ ಅಳಿಯ ರಾಮರಾಯ. ಪೋರ್ಚುಗೀಸರು ಸಹಾಯ ಮಾಡಲಿಲ್ಲ. ನಾಲ್ಕನೇದೇನಾಗಿತ್ತು ಅಂದ್ರ ಶೈವ ವೈಷ್ಣವ ನಡುವೆ ಜಗಳ ಹಚ್ಚಿಟ್ಟಿದ್ದ. ಮತ್ತು ಸಣ್ಣ ಪ್ರಾಂತ್ಯಗಳು ಅರಸರು ಕೂಡ ಬರಲಿಲ್ಲ. ಕಿರು ಪ್ರಾಂತ್ಯದ ಅರಸರು ಅಳಿಯ ರಾಮರಾಯನಿಗೆ ಸಹಾಯ ಮಾಡಲಿಲ್ಲ. ಮಾಡಿದ್ರೇನ್ರಿ? ಸಹಾಯ ಮಾಡಲಿಲ್ಲ. ಯಾಕೆ ಇವ್ರು ಸಹಾಯ ಮಾಡಲಿಲ್ಲ ಅಂದ್ರೆ ಇವ್ರಿಗೆಲ್ಲ ಅಳಿಯ ರಾಮರಾಯ ಅಂದ್ರೆ ಬರ್ತಾ ಇರ್ಲಿಲ್ಲ. ಈ ಎಲ್ಲಾ ಕಾರಣದಿಂದಾಗಿ ಏನಾಯ್ತು ಅಂದ್ರ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತ್ಯ ಆಗ್ತದೆ. ಹಾಗಾದ್ರ 1567ಕ್ಕ ಫೆಡ್ರಿಕ್ ಸೀಸರ್ ಅನ್ನೋ ಬರ್ತಾನ್ರಿ. ಫೆಡ್ರಿಕ್ ಸೀಸರ್ ಅಂತಕ್ಕಂಥವ್ ಎಲ್ಲಿ ಅವ ಅಂದ್ರೆ ಇಟಲಿ ದೇಶದವ್ರಿ. ಹಂಪಿ ಹಿಂಗ ಅಂತ ಏನ್ಪರ ವಿದೇಶಿಗರು ಹೋಗಿ ವಿದೇಶ ತುಂಬಾ ಹೇಳಿರ್ತಾರ. ಹಾಗಾಗಿ ಇಟಲಿ ದೇಶದ ಫೆಡ್ರಿಕ್ ಸೀಸರ್ ಏನ್ಪರ್ ಬರ್ತಾನ. ಇವ ಯಾರ ಆಸ್ಥಾನಕ್ಕೆ ಬಂದನಂದ್ರ ಸದಾಶಿವರಾಯನ ಆಸ್ಥಾನಕ್ಕೆ ಬಂದ್ರಿ. ಸದಾಶಿವರಾಯನ ಆಸ್ಥಾನಕ್ಕೆ ಏನ್ಪರ್ ಬರ್ತಾನ. ಹಂಪಿ ನೋಡ್ದಾಗ ಇಲ್ಲಿ ಹಂಪಿ ಕತಿ ಏನಾಗಿತ್ತು ಅಂದ್ರೆ ಹಂಪಿ ಒಳಗೆ ಯಾವುದೇ ವೈಭವತೆ ಇರ್ಲಿಲ್ಲ. ಎಲ್ಲವೂ ಒಡೆದು ಹಾಕಿದ್ರು, ಎಲ್ಲಾ ಲೂಟಿಯಾಗಿತ್ತು. ಅನೇಕಾರು ಜನರ ಮಾನ ಹೋಮ ನಡೆದಿರ್ತದ ಹಂಪಿ ಒಳಗ. ಅನೇಕಾರು ಹೆಣ್ಣು ಮಕ್ಕಳ ಅತ್ಯಾಚಾರ ನಡೆದಿರ್ತದ. ಯಾರು? ಶಾಹಿ ಸಂತತಿದವರು ಈ ರೀತಿ ಏನ್ಪರ್ ಮಾಡಿರ್ತಾರ. ಹೌದಾ, ಮತ್ತು ಹಂಪಿ ಲೂಟಿಯಾಗಿ ಹಂಪಿ ಬೀದಿಯಲ್ಲಿ ಹುಲಿ, ಸಿಂಹಗಳು ಮತ್ತು ಕರಡಿಗಳು ಸಂಚಾರ ಮಾಡ್ತಾ ಇದ್ವು ಅಂತ ಈತ ಬಂದಾಗ. ಹಾಗಾಗಿ ಈತ ಹೇಳ್ತಾನ, ಫೆಡ್ರಿಕ್ ಸೀಸರ್ ಏನಂತ ಹೇಳ್ತಾನಂದ್ರ, ಹಂಪಿ ಒಂದು ನರಪಿಳ್ಳೆಗಳ ನಾಡಾಗಿದೆ, ಹಂಪಿಯಲ್ಲಿ ಯಾವ ವೈಭವತೆಯೂ ಇಲ್ಲ ಅಂತ ಹೇಳ್ತಾನ. ಹೌದಾ, ಯಾರು? ಫೆಡ್ರಿಕ್ ಸೀಸರ್. ನಂತರ ಅಳಿಯ ರಾಮರಾಯನ ತಮ್ಮೇನಿದ್ನಲ್ಲ ತಿರುಮಲ ರಾಯ ಏನ್ ಮಾಡ್ದ ಅಂತಂದ್ರ, ಈ ಸದಾಶಿವರಾಯನಿಗೆ 1570ರಲ್ಲಿ ಖಲಾಸ್ ಮಾಡ್ತಾನ್ರಿ. ಯಾವ ರಾಯನಿಗೆ? ಸದಾಶಿವರಾಯನಿಗೆ. ಯಾಕ? ತುಳುವ ಮನೆತನದ ಅರಸನಿದ್ನಲ್ಲ ಇವ. ಹಾಗಾಗಿ ಇವನಿಗೆ ಖಲಾಸ್ ಮಾಡಿ 1570ರಲ್ಲಿ ಏನ್ ಮಾಡ್ದ ಅಂದ್ರ, ನೋಡ್ರಿ
1570ರಲ್ಲಿ ತನ್ನದೇ ಮನೆತನಕ್ಕೆ ಅಡಿಪಾಯ ಹಾಕ್ತಾನ. ಆ ಮನೆತನ ಯಾವುದು ಅಂದ್ರೆ ಅರವೀಡು ಮನೆತನ. ಯಾವೀಡು ಮನೆತನ? ಹೌದಾ, ಅರವೀಡು ಮನೆತನ ಅಂತ ಹೊರಡ್ತೀವಿ. ಈ ಮನೆತನಕ್ಕೆ ಅಡಿಪಾಯ ಹಾಕದ. ಹೌದಾ, ಅಡಿಪಾಯ ಹಾಕಿ ರಾಜಧಾನಿ ಯಾವ್ದು ಘೋಷಣೆ ಮಾಡ್ಕೊಂಡಂದ್ರ ಆಂಧ್ರ ಪ್ರದೇಶದ ಯಾವ ಪ್ರದೇಶ? ಆಂಧ್ರ ಪ್ರದೇಶದ ಪೆನ್ಗೊಂಡ ಅನ್ನೋದು ಇವನ ರಾಜಧಾನಿ ಕೇಂದ್ರ ಐತ್ರಿ. ಆಂಧ್ರ ಪ್ರದೇಶದ ಪೆನ್ಗೊಂಡ ಅನ್ನೋದು ರಾಜಧಾನಿ ಕೇಂದ್ರ. ಸ್ಥಾಪಕ ಯಾರು ಅಂತಂದ್ರ ಸ್ಥಾಪಕ ತಿರುಮಲ. ಯಾವ ಮಲ? ತಿರುಮಲ. ಅರವೀಡು ಮನೆತನದ ಅಳಿಯ ರಾಮರಾಯನ್ ತಮ್ಮ ನೋಡ್ರಿ ಇವ. ಹೌದಾ, ಹಾಗಾದ್ರೆ ಮುಂದೆ ಏನಾಯ್ತ್ರಿ? ಸಾಮ್ರಾಜ್ಯ ಪ್ರಬಲವಾಗಿ ಮುಂದುವರಿತಾ ಇಲ್ಲ. ಅರವೀಡ ಮನೆತನ ಟೋಟಲಿ ಮುಂದುವರಿಲಿಲ್ಲ. ಹಾಗಾಗಿ ಸಾಮ್ರಾಜ್ಯ ಹಂಚಿಕೆ ಆಗಿ ಹೋಗ್ತೀರಿ. ಶ್ರೀರಂಗ ಅಂತಕ್ಕಂಥವನು ಪೆನ್ಗೊಂಡ ಆಡಳಿತ ಮಾಡಿದ್ರಿ. ಯಾವಗೊಂಡ? ಪೆನ್ಗೊಂಡ ಆಡಳಿತ ಮಾಡ್ದ. ನೆಕ್ಸ್ಟ್ ಎರಡನೇ ರಾಮರಾಯ ಅಂತ ಬರ್ತಾನ. ಎರಡನೇ ರಾಮರಾಯ ಇವನಿಗೆ ಏನ್ ಕೊಟ್ಟ ಅಂದ್ರ ಶ್ರೀರಂಗಪಟ್ಟಣ, ಕರ್ನಾಟಕ. ಇನ್ನೊಬ್ಬ ಮೂರನೇ ವೆಂಕಟ. ಇವರೆಲ್ಲ ಯಾರ ಮಕ್ಕಳು ಅಂತಂದ್ರ ಈ ತಿರುಮಲನ ಮಕ್ಕಳು ನೋಡ್ರಿ. ಮೂರನೇ ವೆಂಕಟ ತಮಿಳುನಾಡಿನ ಚಂದ್ರಗಿರಿ. ಯಾವ ಗಿರಿ? ತಮಿಳುನಾಡಿನ ಚಂದ್ರಗಿರಿ ಪ್ರಾಂತ್ಯವನ್ನು ಆಡಳಿತ ಮಾಡ್ತಾರ. ಹೌದಾ, ಸಾಮ್ರಾಜ್ಯ ಒಡೆದ ಭಾಗ ಐತ್ರಿ. ಇದು ಆಂಧ್ರ ಪ್ರದೇಶ, ಇದು ಕರ್ನಾಟಕ, ಇದು ತಮಿಳುನಾಡು. ಹೌದಾ, ತಿರುಮಲ ರಾಯನ ಮಕ್ಕಳ ನಡುವೆ ಸಾಮ್ರಾಜ್ಯ ಒಡೆದ ಭಾಗ ಆಗ್ತದ. ಶ್ರೀರಂಗ ಪೆನ್ಗೊಂಡ ಆಡಳಿತ ಮಾಡ್ದ. ಎರಡನೇ ರಾಮರಾಯ ಶ್ರೀರಂಗಪಟ್ಟಣ ಆಡಳಿತ ಮಾಡ್ದ. ವೆಂಕಟ ಅನ್ನವನು ತಮಿಳುನಾಡಿನ ಚಂದ್ರಗಿರಿ ಆಡಳಿತ ಮಾಡ್ದ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ಕಡೆ ಅರಸ ಯಾರು ಅಂತಂದ್ರೆ ಮೂರನೇ ಶ್ರೀರಂಗ ಅಂತ ಹುಡ್ತೀವಿ. ಮೂರನೇ ಶ್ರೀರಂಗ. ಇವನಿಗೆ ಸಾಮ್ರಾಜ್ಯನೂ ಇರೋದಿಲ್ಲ, ಅಲೆಮಾರಿಯಾಗಿ ತಿರುಗಾಡ್ತಾ ಇರ್ತಾನ್ರಿ. ಅಲೆಮಾರಿಯಾಗಿ ತಿರುಗಾಡ್ತಾ ಇರ್ತಾನ. ಅಂತ ಸಂದರ್ಭದಲ್ಲಿ ಕೆಳದಿ ಶಿವಪ್ಪ ನಾಯಕ. ಯಾವ ನಾಯಕ? ಕೆಳದಿ ಶಿವಪ್ಪ ನಾಯಕ ಏನ್ ಮಾಡ್ದ ಅಂದ್ರ ಈತನಿಗೆ ಆಶ್ರಯ ನೀಡ್ತಾನ. ಯಾರಿಗೆ? ಮೂರನೇ ಶ್ರೀರಂಗಗ. ಹೌದಾ, 1681ರಲ್ಲಿ ಮೂರನೇ ಶ್ರೀರಂಗನು ಸಾಯ್ತಾನ. ಸತ್ತಾದ ಬಳಿಕ ಸಾಮ್ರಾಜ್ಯ ಟೋಟಲಿ ಎಂಡ. ಯಾವುದು? ವಿಜಯನಗರ ಸಾಮ್ರಾಜ್ಯ ಅಂತ್ಯ ಆಯಿತು ಅಂತ ಹುಡ್ತೀವಿ. ತಿಳಿತ್ರಿ? ಈ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯ ಅಂತ್ಯ ಆಗ್ತದ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಪದ್ಧತಿ ಹೆಂಗಿತ್ತು? ಆಡಳಿತ ಪದ್ಧತಿ ನೋಡ್ರಿ. ರಾಜ್ಯವನ್ನು ಮಂಡಲ, ಮಂಡಲವನ್ನು ವಿಷಯ, ವಿಷಯವನ್ನು ನಾಡು, ನಾಡನ್ನು ಗ್ರಾಮ ಅಂತೇಳಿ ವಿಭಾಗ ಮಾಡಿದ್ರು. ಹೌದಾ, ಗ್ರಾಮ ಅಂತ ವಿಭಾಗ ಮಾಡಿದ್ರು. ಗ್ರಾಮದ ಮುಖ್ಯಸ್ಥನನ್ನು ಶಾನ್ಭೋಗ್ ಅಂತ ಕರಿತಿದ್ರಿ. ಯಾವ ಭೋಗ? ಇದು ಕ್ವಶನ್ ಆಗೈತೆ ನೋಡ್ರಿ KPSC ಎಕ್ಸಾಮ್ ಅಲ್ಲಿ. ಹೌದಾ, ವಿಜಯನಗರ ಸಾಮ್ರಾಜ್ಯದಲ್ಲಿ ಗ್ರಾಮದ ಮುಖ್ಯಸ್ಥನನ್ನು ಈ ರೀತಿ ಉಲ್ಲೇಖವಾಗಿತ್ತು, ಶಾನ್ಭೋಗ. ಯಾವ ಭೋಗ? ಶಾನ್ಭೋಗ. ನಾಡಿನ ಮುಖ್ಯಸ್ಥ ನಾಡುಗಾವುಂಡ ಅಂತ ಕರಿತಿದ್ದರು. ವಿಷಯದ ಮುಖ್ಯಸ್ಥ ವಿಷಯಪತಿ. ಮಂಡಲದ ಮುಖ್ಯಸ್ಥ ಯುವರಾಜರು. ಯುವರಾಜರು. ಹಾಗಾದ್ರೆ ಮಂಡಲಗಳು ಯಾವಿದ್ದು ರೀ? ಅವ್ರ ಕಾಲದ ಪ್ರಮುಖ ಮಂಡಲಗಳು ಯಾವುವು ಅಂದ್ರೆ ಉದಯಗಿರಿ, ತುಳುನಾಡು, ಮುಳಬಾಗಿಲು, ಚಂದ್ರಗಿರಿ. ಯಾವ ಗಿರಿ? ಚಂದ್ರಗಿರಿ ಅಂತ ಹುಡ್ತೀವಿ. ಇವರ ಕಾಲದ ತೆರಿಗೆಗಳು ಯಾವಿದ್ದು ಅಂತಂದ್ರ ಸ್ಥಳ ತೆರಿಗೆ. ಏನ್ರಿ ಹೆಸರು ಹಿಂಗದಲ್ಲ?
ಹೌದಾ. ಸ್ಥಳ ತೆರಿಗೆ ಅಂದ್ರೆ ಒಂದೇ ಸ್ಥಳದಲ್ಲಿ ಮಾರಾಟವಾಗುವ ವಸ್ತುಗಳ ಮೇಲೆ ಹೇರುವಂತ ತೆರಿಗೆ. ಹೌದಾ. ಒಂದೇ ಸ್ಥಳದಲ್ಲಿ ಮಾರಾಟವಾಗುವ ವಸ್ತುಗಳ ಮೇಲೆ ಹೇರುವಂತ ತೆರಿಗೆ ರೀ. ನೋಡ್ರಿ, ಇನ್ನೊಂದು ವರ್ಗ ತೆರಿಗೆ. ವರ್ಗ ತೆರಿಗೆ ಅಂದ್ರ ಒಂದರಿಂದ ಎರಡು ಸ್ಥಳದಲ್ಲಿ ಮಾರಾಟವಾಗುವ ವಸ್ತುಗಳ ಮೇಲೆ ಹೇರುವಂತ ತೆರಿಗೆ ರೀ. ಹೌದಾ. ಒಂದರಿಂದ ಎರಡು ಸ್ಥಳದಲ್ಲಿ ಮಾರಾಟವಾಗುವ ವಸ್ತುಗಳ ಮೇಲೆ ಹೇರುವ ತೆರಿಗೆ. ಹೌದಾ. ದಳ ತೆರಿಗೆ. ದಳ ತೆರಿಗೆ ಅಂತಂದ್ರ ಸೈನಿಕರ ಮೇಲೆ ವಿಧಿಸುವ ತೆರಿಗೆ. ಸೈನಿಕರ ಮೇಲೆ ವಿಧಿಸುವ ತೆರಿಗೆ ಎಲ್ಲಿತ್ತು ನೋಡಿ. ಭೂಮಾಪನ ಪದ್ಧತಿಗೆ ಮಾಪನ ಯಾವ್ದು ಬಳಸ್ತಂದ್ರ ರಾಯರೇಖಾ. ಹೌದು, ರಾಯ ರೇಖಾ. ಕಂದಾಯ ವಸೂಲಿ ಮಾಡುವ ಅಧಿಕಾರಿಗೆ ಏನಂತ ಕರಿತಿದ್ರಂದ್ರ ಅತಾವಣಿ ಅಂತ ಏನ್ಪಾರ್ ಕರಿತಿದ್ರಿ. ಯಾವ ವಣಿ? ಅತಾವಣಿ. ನೆಕ್ಸ್ಟ್, ರಾಜನ ಆಜ್ಞೆ ಪಾಲಿಸುವ ಅಧಿಕಾರಿಯನ್ನು ಏನಂತ ಕರಿತಿದ್ರಂದ್ರ ಶಾಸನಾಚಾರ್ಯ ಅಂತ ಕರಿತಿದ್ರಿ. ಧರ್ಮ ರಕ್ಷಣೆ ಮಾಡುವ ಅಧಿಕಾರಿಯನ್ನು ಸಮಯಾಚಾರ್ಯ ಅಂತ ಕರಿತಿದ್ರು. ಯಾವಾಚಾರ್ಯ? ಸಮಯಾಚಾರ್ಯ ಅಂತ ಕರಿತಿದ್ರು. ನೆಕ್ಸ್ಟ್, ಇವರ ಕಾಲದ ರಫ್ತಾಗುವ ವಸ್ತುಗಳು ನಿನ್ನೆ ಹೇಳಿದೀನಿ. ಇದು ಹೌದಾ. ಮೆಣಸು, ಪ್ರಸಿದ್ಧ ವಾದ್ಯ ವೀಣೆ, ಪ್ರಸಿದ್ಧ ಕುಣಿತ ನೃತ್ಯ, ಯಕ್ಷಗಾನ. ಯಕ್ಷಗಾನ ಯಾರ ಕಾಲಕ್ಕೆ ಸಂಬಂಧಪಟ್ಟಿವು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ಅಂತ ಏನ್ಪಾರ್ ನೋಡ್ತೀವಿ. ಹಾಗಾದ್ರೆ ಇವರ ಕಲೆ ವಾಸ್ತುಶಿಲ್ಪ ಅಂತ ಏನ್ಪಾರ್ ತೆಗೆದುಕೊಂಡಾಗ ಕಲೆ ವಾಸ್ತುಶಿಲ್ಪ ಎಲ್ಲೆಲ್ಲಿ ಕಂಡು ಬರ್ತಾವ್ರಿ ಇವರು ಕಲೆ ವಾಸ್ತುಶಿಲ್ಪ? ಕರ್ನಾಟಕ ರೀ, ಶ್ರೀಶೈಲಮ್ಮ, ಕಾಳಹಸ್ತಿ, ತಿರುಪತಿ, ಚಂದ್ರಗಿರಿ. ಇಲ್ಲೆಲ್ಲ ವಿಜಯನಗರ ಸಾಮ್ರಾಜ್ಯದ ಸ್ಮಾರಕಗಳೇನ್ಪಾರ್ ಕಂಡು ಬರ್ತಾವ್ರಿ ನೋಡ್ರಿ. ಆಂಧ್ರದ ಲೇಪಾಕ್ಷಿ ದೇವಾಲಯಕ್ಕೆ ಸೈವರ ಅಜಂತ ಅಂತ ಕರೀತಾರೆ. ಹಾಗಾದ್ರ ಕರ್ನಾಟಕದಲ್ಲಿ ಪ್ರಮುಖವಾಗಿ ಯಾವ ದೇವಾಲಯಗಳಿದಾವ ಅವ್ರ ಕಾಲಕ್ಕೆ ಸಂಬಂಧಪಟ್ಟಿದ್ದು? ಮುಖ್ಯವಾಗಿ ಎಲ್ಲಿ ನೋಡ್ತೀವಿ ಅಂದ್ರೆ ಹಂಪಿ ಒಳಗ್ರಿ. ಹಂಪಿಯಲ್ಲಿ ಯಾವ ದೇವಾಲಯ? ಹೋಗಿರೇನ್ರಿ ಹಂಪಿ? ಬಂದಿರಿ? ನೋಡಿರಿ ಎಲ್ಲರೂ? ಹಂಪಿ ಹೋಗಿರಿ? ಹೋಗಿಲ್ಲ ಅಂದ್ರೆ ಮುಂದೆ ಹೋಗಟ್ರಿ. ವಿಜಯ ವಿಠ್ಠಲ ದೇವಾಲಯ. ಯಾವ ವಿಠ್ಠಲ ದೇವಾಲಯ? ಈ ವಿಜಯ ವಿಠ್ಠಲ ದೇವಾಲಯದಲ್ಲಿ ಏನದ ಅಂದ್ರೆ ಕಲ್ಲಿನ ರಥ ಏನ್ಪಾರ್ ಕಂಡು ಬರ್ತದ. ಇದನ್ನು ಎಕ್ಸಾಂಪಲ್ ಕ್ವಶನ್ ಆಗ್ಯದ ನೋಡ್ರಿ. ಕಲ್ಲಿನ ರಥ ಏನ್ಪಾರ್ ಕಂಡು ಬರ್ತದ ವಿಜಯ ವಿಠ್ಠಲ ದೇವಾಲಯದಲ್ಲಿ. ಯಾವ ವಿಠ್ಠಲ ದೇವಾಲಯ? ನೆಕ್ಸ್ಟ್, ವಿರೂಪಾಕ್ಷ ದೇವಾಲಯ, ಕೃಷ್ಣ ದೇವಾಲಯ, ಉಗ್ರ ನರಸಿಂಹ ದೇವಾಲಯ,
ಕಡಲೆಕಾಳಿನ ಗಣಪ, ಕಡಲೆಕಾಳಿನ ಗಣಪ. ಸಾಸಿವೆ ಕಾಳಿನ ಗಣಪ, ಸಾಸಿವೆ ಕಾಳಿನ ಗಣಪ. ಕಡಲೆಕಾಳಿನ ಗಣಪ, ಸಾಸಿವೆ ಕಾಳಿನ ಗಣಪ. ಯಾವ ಕಾಳಿನ ಗಣಪ? ಮಹಾನವಮಿ ದಿಬ್ಬ, ಮಹಾನವಮಿ ದಿಬ್ಬ. ಇವೆಲ್ಲ ಎಲ್ಲಿ ಕಂಡು ಬರ್ತಾವ ಅಂದ್ರ ಹಂಪಿ ಒಳಗೆ ಏನಪ್ಪ ಕಂಡು ಬರ್ತಾವ. ಎಲ್ಲಿ ಕಂಡು ಬರ್ತಾವ್ರಿ? ಹೌದಾ, ಇವೆಲ್ಲ ದೇವಾಲಯಗಳು ಹಂಪಿಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ದೇವಾಲಯಗಳು ಅಂತ ನೆನಪರ್ ಇಡ್ತೀವಿ. ಮತ್ತು ಸಂಗಮ್ ಮನೆತನ ಶೈವ ಪಂಥಕ್ಕೆ ಸೇರಿತು. ಯಾವ ಪಂಥಕ್ಕೆ? ಸಾಳುವ ಮತ್ತು ತುಳುವ, ಸಾಳುವ ತುಳುವ ಯಾವ ಮನೆತನಕ್ಕೆ ಎನ್ಪರ್ ಸೇರ್ಪಡೆಯಾಗಿದ್ವು ಅಂದ್ರೆ, ಯಾವ ಪಂಗಡಕ್ಕೆ ಸೇರ್ಪಡೆಯಾಗಿದ್ದು ಅಂದ್ರೆ ವೈಷ್ಣವ, ವೈಷ್ಣವ ಪಂಗಡಕ್ಕೆ ಎನ್ಪರ್ ಸೇರ್ಪಡೆ ಆಗಿತ್ತು. ಹೌದಾ, ವೈಷ್ಣವ ಪಂಗಡಕ್ಕೆ. ಎರಡನೇ ದೇವರಾಯನ ಕಾಲಕ್ಕೆ, ಎರಡನೇ ದೇವರಾಯನ ಕಾಲಕ್ಕೆ ಏನಂತ ಕರೀತಾರಂದ್ರ, ದೇವರಾಯನ ಕಾಲಕ್ಕೆ ಶೈವ ಧರ್ಮ ಪುನರ್ಜೀವನ ಕಾಲ, ಪುನರ್ಜೀವನ ಕಾಲ ಅಂತ ಎನ್ಪರ್ ಕರೀತಾರೆ. ನೆಕ್ಸ್ಟ್, ಇವರ ಕಾಲದ ನಾಣ್ಯಗಳು ಚಿನ್ನದ ನಾಣ್ಯ ಯಾವಿದ್ದು ನೋಡ್ರಿ. ಬಂಗಾರದ ನಾಣ್ಯ ವರಹ, ಯಾವ? ವರಹ, ಪಗೋಡ, ಪಗೋಡ, ಗದ್ಯಾಣ ಅನ್ನೋವು ಚಿನ್ನದ ನಾಣ್ಯ ರೀ. ತಾರ ಅನ್ನೋದು ಬೆಳ್ಳಿ ನಾಣ್ಯ. ತಾರ ಬೆಳ್ಳಿ ನಾಣ್ಯ ಅಂತ ಎನ್ಪರ್ ಹೊಡ್ತೀವಿ. ಎಂತ ನಾಣ್ಯ? ತಾರ ಬೆಳ್ಳಿ ನಾಣ್ಯ. ಜೀತಾಲ, ಜೀತಾಲ, ದುಡ್ಡ ಇವೆಲ್ಲ ತಾಮ್ರದ ನಾಣ್ಯ ಅಂತ ಎನ್ಪರ್ ಹೊಡ್ತೀವಿ. ಯಾವ ನಾಣ್ಯ ರೀ? ತಾಮ್ರದ ನಾಣ್ಯ. ನೋಡ್ರಿ, ಇವರ ಕಲೆ, ವಾಸ್ತುಶಿಲ್ಪ, ಇವರ ಆಡಳಿತ ಪದ್ಧತಿ ಇಷ್ಟ ಎನ್ಪರ್ ಕಂಡು ಬರ್ತದ. ನಂತರ ಇವರ ಕಾಲಕ್ಕೆ ಭೇಟಿ ನೀಡಿದ ಪ್ರಮುಖರು ಅಂತ ನೋಡ್ತಾ ಹೋದ್ರೆ 1420ರಲ್ಲಿ ನಿಕಲೋ ಡಿ ಕೌಂಟಿ ಅಂತಕ್ಕಂಥ ವ್ಯಕ್ತಿ ಭೇಟಿ ಕೊಡ್ತಾನ. ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ರಿ? ಒಂದನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. 1443ರಲ್ಲಿ ಅಬ್ದುಲ್ ರಜಾಕ್, ಯಾವ ರಜಾಕ? ಅಬ್ದುಲ್ ರಜಾಕ್ ಎನ್ಪರ್ ಭೇಟಿ ಕೊಡ್ತಾನ ಎರಡನೇ ದೇವರಾಯನ ಆಸ್ಥಾನ. ಎರಡನೇ ದೇವರಾಯನ ಆಸ್ಥಾನ. ನೆಕ್ಸ್ಟ್, 1480ರಲ್ಲಿ ನಿಕೇಟಿನ್ ವಿರೂಪಾಕ್ಷನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನ್ರಿ. ಯಾರ ಆಸ್ಥಾನ ರೀ? ವಿರೂಪಾಕ್ಷನ ಆಸ್ಥಾನಕ್ಕೆ ಎನ್ಪರ್ ಭೇಟಿ ಕೊಡ್ತಾರ. ನೆಕ್ಸ್ಟ್, 1515ರಲ್ಲಿ ಡೊರೇಟ್ ಬಾರ್ಬೋಸ್ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಎನ್ಪರ್ ಭೇಟಿ ಕೊಡ್ತಾನ. ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನ. ನೋಡ್ರಿ, 1520ರಲ್ಲಿ ಡೊಮಿಂಗೋ ಫಯಾಸ್ ಈತ ಕೂಡ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನ್ರಿ.
ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಏನ್ಪಾರ ಭೇಟಿ ಕೊಡ್ತಾನ ನೋಡಿ 1541 ನ್ಯೂನಿತ್ಸ್ ಅಚ್ಯುತರಾಯನ ಆಸ್ಥಾನಕ್ಕೆ ಏನ್ಪಾರ ಭೇಟಿ ಕೊಡ್ತಾನ ಅಚ್ಯುತರಾಯನ ಆಸ್ಥಾನ 1567 ಫ್ರೆಡ್ರಿಕ್ ಸೀಸರ್ ಸದಾಶಿವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಸದಾಶಿವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನ 1570 ರಾಬರ್ಟ್ ಸಿವೆಲ್ ಸದಾಶಿವರಾಯ ಎಲಿಗಿ ಪೆನ್ಗೊಂಡ ಇದೊಂದು ಮುಗಿದು ಹೋದ ಸಾಮ್ರಾಜ್ಯ ಅಂತ ಹೇಳ್ತಾನ್ರಿ ಇವ ಯಾರು ರಾಬರ್ಟ್ ಸಿವೆಲ್ ಇದೊಂದು ಮುಗಿದು ಹೋದ ಸಾಮ್ರಾಜ್ಯ ರಾಬರ್ಟ್ ಸಿವೆಲ್ ಅಂತಕ್ಕಂಥ ವ್ಯಕ್ತಿ ಏನ್ಪರ ಹೇಳ್ತಾನ ಹಾಗಾದ್ರ ಎನ್ ವೆಂಕಟರಮಣಯ್ಯ ಅನ್ನೋರು ಒಂದು ಕೃತಿ ಏನ್ಪರ ರಚನೆ ಮಾಡ್ತಾರೆ ಯಾವುದು ವಿಜಯನಗರ ಸಾಮ್ರಾಜ್ಯದ ಕುರಿತು ವಿಜಯನಗರ ಒರಿಜಿನ್ ಆಫ್ ದ ಸಿಟಿ ಅಂಡ್ ದ ಎಂಪರರ್ ಅಂತ ಏನ್ಪರ ಗ್ರಂಥ ಬರೀತಾರೆ ಯಾರು ಬರೆದ್ರು ಇದು ಅಂತಂದ್ರ ಇದು ವೆಂಕಟರಮಣರಾಯ ಅಂತ ಏನ್ಪರ ಬರೆದಿರ್ತಾರೆ ನೋಡ್ರಿ ವಿಜಯನಗರ ಸಾಮ್ರಾಜ್ಯ ಸುಂದರ ಸಾಮ್ರಾಜ್ಯ ಏಕಕಾಲಕ್ಕೆ ವಿನಾಶವಾಯಿತು ಅಂತ ಹೇಳಿದವ್ರು ಯಾರು ಅಂದ್ರೆ ರಾಬರ್ಟ್ ಸಿವೆಲ್ ಯಾವ ಸಿವೆಲ್ ಹೌದಾ ಏಕಕಾಲಕ್ಕೆ ವಿನಾಶವಾಯಿತು ಅಂತ ಹೇಳಿದವರು ರಾಬರ್ಟ್ ಸಿವೆಲ್ ಅಂತ ಏನ್ಪರ್ ನೋಡ್ತೀವಿ ಈ ರೀತಿ ಸಾಮ್ರಾಜ್ಯ ಟೋಟಲಿ ಎಂಡ್ ಆಗ್ಬಿಡ್ತದೆ ಯಾವುದು ವಿಜಯನಗರ ಸಾಮ್ರಾಜ್ಯ ಇವ್ರೆಲ್ಲರ ಬಗ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗ್ತಾವ ಯಾರ್ಯಾರು ಆಸ್ಥಾನಕ್ಕೆ ಬಂದ್ರು ಅನ್ನೋದು ಮ್ಯಾಚ್ ದ ಫಾಲೋವಿಂಗ್ ಆಗಿ ಕ್ವಶನ್ ಕೇಳ್ತಾರೆ ತಿಳಿತಾ ಎಂಡ್ ಆಯ್ತು ನೋಡ್ರಿ ಸಾಮ್ರಾಜ್ಯ 3 ದಿನ ನಡೆದದ